ನಮಸ್ಕಾರ. ಇವತ್ತಿನ ಸಾಹಿತ್ಯ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ಇನ್ನೂ ಬರ್ತಕ್ಕಂಥ ಸಾಹಿತ್ಯ ಸೆಕ್ಟರ್ ಇದ್ದಾರೆ, ಅವರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಾಹಿತ್ಯ ಸಂಜೆ ಕಾರ್ಯಕ್ರಮಕ್ಕೂ ಮುನ್ನ ದಾರಾ ಬೇಂದ್ರೆ ಅವರ ವಿರಚಿತ ಚೈತ್ಯಾಲಯ ಕವನ ಸಂಕಲನದಿಂದ ಆಯ್ದುಕೊಂಡ ಪ್ರಾಣಾಂಗನೆ ಕವನ ವಾಚನದಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕವನ ಪ್ರಾಣಾಂಗನೆ. ಆನಂದ ದರ್ಜೆ ಅನುಭೂತಿ ಎನುಜೆ ಅದ್ಭುತ ಪವಾಡದಂತೆ ಓ ಜಾತಿವಂತೆ, ನನ್ನಿದುರು ಧ್ಯಾನದಲ್ಲಿ ಮಗ್ನಳಾಗಿ ನಿಂತೆ, ದಿಗ್ದಂತಿದಂತ ಚಾಚಿರುವ ನಂತ ರಾಜೆಯಲ್ಲಿ ನಿನ್ನ ಚೂಚು, ಏನು ಹಾರಿಕೆಯ ಗೌಡು ಇಳುವೆ ಆ ಚಿರಂತನದ ಕೂಚು, ಗಗನ ಶಿಖರ ಕೇಳುತ್ತಾ ನಡೆದೆ ಹೇ ಗಗನ ದೇಹ ಪಡೆದೆ, ಖೇದ ಮೋಡಗಳ ನೆರಳು ತೋಳಿನಲ್ಲಿ ತೂಗಿ ತೂಗಿ ಹಿಡಿದೆ, ಇಗೋ ಇತ್ತ ಮೃತ್ಯು ಅದೋ ಅತ್ತ ಅಮೃತ, ಎರಡಕ್ಕೂ ನಡುವೆ ಇರುವೆ, ನೂರು ಸಾವುಗಳ ಕವರ ಮಾಡಿ ಹಿಗ್ಗಿಕ್ಕಿ ಬಾಯಿದೆರವೆ, ಘನ ನಿಬಿಡವಾಗಿ ಆಲಂಕಿಸನ್ನ ತುಸು ಕೂಡ ತೆರವು ಬೇಡ, ಬಾಣಗಳ ನಿನ್ನ ಎದೆ ಹರವುಗೊಳಿಸಿ ಹೃದಯವನ್ನು ತುತ್ತು ಮಾಡ, ಓ ಭೀಮಕಾಯ ನಿರ್ಮಾಯ ಮುಖವೇ ಹಿಂಜರಿಯುವುದೇಕೆ ಇನ್ನು, ಮೂರ್ಛೆ ಮುಸುಕು ತೆರೆದೆರಗಿ ಬಾರ ಕ್ರೀಡೆಯಲ್ಲಿ ಇರುವೆ ಚೆನ್ನು, ತೊಟ್ಟು ಕೂಡ ಬಿಡದಂತೆ ಸವರಿ ಹಿಗ್ಗನ್ನು ಹುಡುಕಿ ಕುಡಿವೆ, ಕಚ್ಚು ಚುಚ್ಚು ಎದೆ ಹೊಚ್ಚು ಬಿಚ್ಚು ಮೆಚ್ಚಿದ್ದ ಮಾಡಿ ಬಿಡುವೆ, ನರಸಿಂಹನಂತೆ ಬಸಿರನ್ನೇ ಹೊಕ್ಕು ಕರುಳುಗಳ ಮಾಲೆ ಸೂಡಿ, ಮಧುಮಾಸ ಮತ್ತ ಮಧುಕರನ ಹಾಗೆ ರಸ ವಿರಸ ಸರಸ ಮಾಡಿ, ಏನು ತಾನು ಮಾಡಿದರೂ ನಾನು ದಾನವನ ಹಾಗೆ ಹೀರಿ, ಅಭಿಮಾನಿ ದೈವ ಬರುವಲು ಸದೈವ ಆನಂದ ಮೇರೆ ಮೀರಿ, ಮಾನವನ ಮೈಯೇ ಯಾತಕ್ಕೂ ಸಹಿಯೇ ನಾನಿರುವೆ ಪ್ರೇಮದಂತೆ, ಶಿವರತಿಯ ತೆಕ್ಕೆಯಲ್ಲಿ ನಲಿವ ಉಲಿವ ಚಿರಬಾಲ ಕಾಮನಂತೆ, ನಾ ಬೇಡಲೇನು ನೀ ಕೊಡುವುದೇನು, ವ್ಯಾಪಾರ ಸಾಕು ಹೊಲ್ಲೆ, ವ್ಯಾಪಾರ ಸಾಕು ಹೊಲ್ಲೆ, ಆ ದೈವದತ್ತ ಈ ಮೊಗವ ಮುತ್ತ ಸುತ್ತುತ್ತಲಿರುವೆ ಇಲ್ಲೇ, ಅರಸಾದರೇನು ಆಳಾದರೇನು ಆನಂದ ಭೋಗದಲ್ಲಿ, ಬಾಳಾದರೇನು ಹಾಳಾದರೇನು ಈ ಪೂರ್ಣ ಯೋಗದಲ್ಲಿ, ಪಾದದಲ್ಲಿ ನೆರೆದು ಬರುವೆ ಗಂಗಾವತಾರದಂತೆ, ಜೀರ್ಣ ದಸ್ತ್ರದಲ್ಲಿ ಮಿಂಚಿ ತೆರವೆ ಸುರಸುಮನ ಹಾರದಂತೆ, ಮೂರ್ತ ಮೃತ್ಯು ಮುಖರಂಗದಲ್ಲಿ ನರ್ತಿಸುವೆ ಅಮರನಂತೆ, ತೊಟ್ಟುಳಿದರೂನು ತತ್ತಳಿಸಿ ಒಳವೆ ಸಂಜೀವ ಭ್ರಮರನಂತೆ. ಇಲ್ಲಿ ಕವಿ ಬೇಂದ್ರೆ ಅವರು ಪ್ರಾಣ ಹಾಗೂ ಅಂಗನೆ ಅಭೇದ ಭಾವದಿಂದ ಒಂದಾದಾಗ ಉಂಟಾಗುವ ಅನನ್ಯ ಅನುಭೂತಿಯನ್ನ ಈ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ. ಆಗ ಬಡವ ಬಲ್ಲಿದ, ಕಷ್ಟ ಸುಖ ಅಸಮಾನತೆ ಇವುಗಳು ಯಾವುದೂ ಇಲ್ಲ, ಭೋಗ ಯೋಗಗಳು ಒಂದಾಗುವ ಈ ಅಪೂರ್ವ ಕ್ಷಣಗಳು ವರ್ಣನಾತೀತ. ಅದೇ ಆನಂದದ ಅನುಭೂತಿ ಎನ್ನುವುದು ಕವಿಯ ವಿರಳವಾದ ಮಹಚಿಂತನೆಯಾಗಿದೆ. ಇವತ್ತಿನ ಈ ಸಾಹಿತ್ಯ ಸಂಜೆ ಕಾರ್ಯಕ್ರಮಕ್ಕೂ ಮುನ್ನ ನಿಮ್ಗೆಲ್ಲರಿಗೂ ಮಧುಸೂದನ್ ಸರ್ ಬಗ್ಗೆ ಗೊತ್ತೇ ಇದೆ, ಆದರೂ ಅವರ ಒಂದು ಪುಟ್ಟ ಪರಿಚಯ ನಿಮ್ಮ ಮುಂದೆ. ಸೆಪ್ಟೆಂಬರ್ 17, 1949ರಲ್ಲಿ ಜನಿಸಿದ ಇವರು BA, MA, MPhil ಬೆಂಗಳೂರು ವಿವಿಯಿಂದ ಪಡೆದಿರುತ್ತಾರೆ. 1972ರಿಂದ 2007ರವರೆಗೂ APS ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿಯೂ ಪ್ರಾಚಾರ್ಯರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. 2007ರಿಂದ 2010ರವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪ ಸಂಪಾದಕರಾಗಿಯೂ 2010ರಿಂದ 2015ರವರೆಗೆ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಕನ್ನಡ MA ತರಗತಿಗಳಿಗೆ ಪ್ರಾಧ್ಯಾಪಕರಾಗಿಯೂ ಹಾಗೂ ಈಗ ನಿವೃತ್ತ ಜೀವನ ನಡೆಸುತ್ತಿದ್ದರೂ ಸಹ ಕನ್ನಡ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದೇ ಕನ್ನಡ ತರಗತಿಗಳ ಉಪನ್ಯಾಸಗಳಲ್ಲಿ ಸದಾ ನಿರಂತರವಾಗಿ ನೀಡ್ತಾನೆ ಬಂದಿದ್ದಾರೆ. ಇದೇ ಸುಚಿತ್ರದಲ್ಲಿ ಕೊರೋನಾಗೂ ಮುನ್ನ ಹಳಗನ್ನಡ ತರಗತಿಗಳು ನಡೆಸಿಕೊಟ್ಟು ವಿಶೇಷವಾಗಿ ಪಂಪ ಹಾಗೂ ಕುಮಾರವ್ಯಾಸನ ಕೃತಿಗಳನ್ನ ನಮ್ಮಲ್ಲಿ ಹಲವಾರು ತರಗತಿಗಳನ್ನ ನಡೆಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಕಳೆದ ವರ್ಷ ಎಲ್ಲ ವಯೋಮಾನದವರಿಗೂ ಅನುಕೂಲ ಆಗೋ ಹಾಗೆ ಕನ್ನಡ ತರಗತಿಗಳನ್ನು ಸಹ ಇವರ ಸಾರಥ್ಯದಲ್ಲೇ ಆಯೋಜಿಸಲಾಗಿತ್ತು. ಹಳಗನ್ನಡ ಕಾವ್ಯಾಭ್ಯಾಸ ವಿಷಯ ಕುರಿತಾಗಿ ಇವತ್ತಿನ ದಿನ ಸರಣಿ ಉಪನ್ಯಾಸಗಳನ್ನ ನಡೆಸಲಿದ್ದಾರೆ. ಹಾಗೂ ಇದೀಗ ಹಳಗನ್ನಡ ಕಾವ್ಯಾಭ್ಯಾಸ ಎನ್ನುವ ಶೀರ್ಷಿಕೆ ಅಡಿ ಇಂದಿನ ಉಪನ್ಯಾಸ ಪಂಪ ಭಾರತದ ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವ ಕುರಿತು ಇದೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೊಫೆಸರ್ KS ಮಧುಸೂದನ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಇನ್ನು ಉಪನ್ಯಾಸ ಕಾರ್ಯಕ್ರಮ ಮಧುಸೂದನ್
ಮೈಸೂರು ಸರ್ ಕಡೆಯಿಂದ. ಎಲ್ರಿಗೂ ನಮಸ್ಕಾರ. ಶ್ರೀಯುತ ಆನಂದ ಸಭಾಪತಿ, ನಾನು ವೀರೇಂದ್ರ ಕುಮಾರ್, ಶಶಿಕಲಾ ಮೇಡಮ್ಮು ಮುಂತಾದವರು ಕಳೆದ ತಿಂಗಳು 4-5 ದಿನ ಈ ಸುಚಿತ್ರ ಪ್ರಾಂಗಣದಲ್ಲಿ ಸೇರಿ ಮತ್ತೆ ಕನ್ನಡ ತರಗತಿಗಳನ್ನು, ಹಳೆಗನ್ನಡ ಕಾವ್ಯಾಭ್ಯಾಸವನ್ನು ಪುನರಾರಂಭ ಮಾಡಬೇಕು ಅಂತ ಹೇಳಿ ಸಾಕಷ್ಟು ದೀರ್ಘಾಲೋಚನೆಗಳನ್ನು ನಡೆಸಿ ಅದಕ್ಕೆ ಸಿಲೆಬಸ್ಸನ್ನು ಮಾಡಿ, ಪಠ್ಯಕ್ರಮವನ್ನು ಮಾಡಿ ಜನಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇವತ್ತು ನನಗೆ ತಿಳಿದು ಬಂದದ್ದು ತರಗತಿಗಳ ಬಗ್ಗೆ ಇಬ್ಬರು ಎನ್ಕ್ವೈರಿ ಮಾಡಿದ್ದಾರೆ. ಬನಶಂಕರಿ 2ನೇ ಹಂತ ತುಂಬ ಬುದ್ಧಿವಂತರಿರುವ ಬಡಾವಣೆಯಾದರೂ ಮಧ್ಯಮ, ಸ್ವಲ್ಪ ಕೆಳ ಮಧ್ಯಮ, ಸ್ವಲ್ಪ ಮೇಲ್ಮಧ್ಯಮ ವರ್ಗದ ಸಾಮಾನ್ಯ ಜನ, ಕನ್ನಡ ಮಾತಾಡ್ತಕ್ಕಂಥ ಜನ, ಹೆಚ್ಚು ಜನ ಕನ್ನಡ ಮಾತಾಡ್ತಕ್ಕಂಥ ಜನ, ಎಲ್ಲೋ ಕಾಂಪ್ಲೆಕ್ಸು ಅಥವಾ ಹೋಟೆಲ್ಗಳ ಬಳಿ ಸಣ್ಣ ಗುಂಪುಗಳು ಬೇರೆ ಭಾಷೆಯಲ್ಲಿ ಮಾತಾಡ್ತಿರಬಹುದು. ಅದು ಚಂದವೇ, ಅಂಥದ್ದು ಆಗಾಗ ನಮ್ಮ ಕಿವಿಗೆ ಬೀಳ್ತಾರೆ. ಇಂತಹ ಒಂದು ಬಡಾವಣೆಯೊಳಗೆ ಮತ್ತು ಸುಚಿತ್ರಾಗೆ ಫೀಡ್ಬ್ಯಾಕ್ ಆಗಿರ್ತಕ್ಕಂತಹ ಸುತ್ತಮುತ್ತಲ ಬಡಾವಣೆಗಳು ಕೂಡ ಕನ್ನಡ ಮಾತಾಡ್ತಕ್ಕಂಥ ಜನ ಹೆಚ್ಚು ಇರ್ತಕ್ಕಂಥ ಬಡಾವಣೆಗಳೇ ಆಗಿವೆ. ನಾನು ಇದನ್ನು ಆರಂಭ ಮಾಡೋದಕ್ಕೆ ಮೊದಲು ನೀವೆಲ್ಲ ಕೇಳಿಸ್ಕೊಂಡ್ರಿ, ಯಾಕೆ ಜನ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಕಡಿಮೆ ಆಗಿದ್ದಾರೆ ಅಂತ ಹೇಳಿ. ಇರಲಿ, ಅದು ಬೇರೆ ಚರ್ಚೆಯೇ ಆಗುತ್ತೆ. ಅದಕ್ಕೋಸ್ಕರ ನಾವು ಎದೆ ಮುಂದಬೇಕಾದ್ದಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕಾಗುತ್ತೆ. ಆನಂದ್ ಸಭಾಪತಿಗಳು ಒಂದು ಒಳ್ಳೆಯ ವಿಚಾರವನ್ನು ಎತ್ತಿದ್ರು. ಅವರು ಹೇಳಿದ್ದೇನು ಅಂದರೆ, ಒಂದು ವಿಷಯ ತಗೊಂಡು ಉಪನ್ಯಾಸಕ್ಕೆ ಬದಲು ಒಂದು ಗೊಂಚಲು ಉಪನ್ಯಾಸ ಅಂದರೆ ಒಂದು 4-5, 6 ಈ ಥರ ಒಂದು ವಸ್ತುವನ್ನು ಇಟ್ಕೊಂಡು ಬೇರೆ ಬೇರೆ ಏಕತಾನತೆ ತಪ್ಪಿಸೋದಕ್ಕೋಸ್ಕರ ಬೇರೆ ಬೇರೆ ಉಪನ್ಯಾಸಕರು 4-5 ಆದಮೇಲೆ ಮತ್ತೆ ಮೊದಲು ಮಾಡಿದವರು, ಆಮೇಲೆ 2ನೇದು ಮಾಡಿದವರು, ಈ ರೀತಿ ಮಾಡುವುದರ ಮೂಲಕ ಒಂದು ಖಚಿತವಾದ ಉತ್ಪತ್ತಿ, ಒಂದು ಪ್ರಾಡಕ್ಟ್ ಇರಬೇಕು ನಮ್ಮ ಕಣ್ಣಿಗೆ ಅನ್ನೋ ದೃಷ್ಟಿಯಿಂದ ಪುಸ್ತಿಕೆಗಳನ್ನು ಅಥವಾ ಇಲ್ಲಿನ ಒಂದು ಪತ್ರಿಕೆಯೊಳಗೆ ಅಚ್ಚು ಮಾಡಿ ಕೈಗೆ ಗಟ್ಟಿಯಾಗಿ ಸಿಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಹೇಳಿ ಅದು ಏನಾಯಿತು, ಮೊದಲನೇದು ನನಗೆ ಬಂತು, ಮೊದಲನೇ ಉಪನ್ಯಾಸ. ನಾನೇನು ಮಾಡಿದೆ, ಅಲ್ಲಿ ಭಾಳ ಚರ್ಚೆಗಳಾದವು. ಆರಂಭದಿಂದ ಇಲ್ಲಿಗೆ ಬರೋಣ, ಇವತ್ತಿಂದ ಹಿಂದಕ್ಕೆ ಹೋಗೋಣ. ಆದರೆ ಶುದ್ಧವಾಗಿ ಹಾಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಯಾರಾದರೂ ಒಬ್ಬ ಉಪನ್ಯಾಸಕರನ್ನು ಕೇಳಿದಾಗ ಬನ್ನಿ ಅಂತ ಅವ್ರೇನು ಮಾಡ್ತಾರೆ, ಅವರಿಗೆ ಆಸಕ್ತನಾದ ಕವಿ ಅಥವಾ ಅವರಿಗೆ ಆಸಕ್ತಿ ಇರುವ ವಿಷಯವನ್ನು ಕುರಿತು ಹೇಳ್ತಾರೆ ಮತ್ತು ಅದು ಸರಿ ಕೂಡ. ಒಟ್ಟಿನಲ್ಲಿ ಒಬ್ಬರು ಮಾತಾಡಿದಾಗ ಒಂದು ವಿಷಯ ತಗೊಂಡು ಒಂದು
ಸರಣಿ ಉಪನ್ಯಾಸ ಅಥವಾ ಗೊಂಚದ ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಆಯಿತು. ಅದರಡಿಯಲ್ಲಿ ನಾನೇನು ಮಾಡಿದೆ, ನಮ್ಮ ಆದಿಕವಿ ಪಂಪನನ್ನೇ ತಗೊಂಡು ಆಮೇಲೆ ದ್ವಿತೀಯ ವಿಘ್ನ ಆಗಬಾರ್ದು. ಅದಕ್ಕೋಸ್ಕರ ನೆಕ್ಸ್ಟ್ ವೀಕು ನಮ್ಮ ಪ್ರೊಫೆಸರ್ ವೀರೇಂದ್ರ ಕುಮಾರು ಬೇಂದ್ರೆ ಒಂದು ಮಗು ಓದು, ಹೀಗೆ ನಾವಿಬ್ರು ವಿಲ್ ಕಿಕ್ ದಿ ಬಾಲ್, ಇಟ್ ಮೇ ರೀಚ್ ದಿ ಗೋಲ್. ನೋಡೋಣ ಅದು ಗೋಲನ್ನು ರೀಚ್ ಆಗುತ್ತೆ ಅಂತ ಹೇಳಿ ಭಾವಿಸಿ ನಾವು ಇದನ್ನು ಆರಂಭ ಮಾಡಿ. ನಾನು ಇವತ್ತು ಆ ಸರಣಿ ಉಪನ್ಯಾಸದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಶೀರ್ಷಿಕೆ ಅತ್ಯುನ್ನತಿಯೊಳ್ ಅಮರ ಸಿಂಧು ಧ್ರುವಂ ಅಂತ. ಯಾಕೆಂದರೆ ಸ್ವಲ್ಪ ಶೀರ್ಷಿಕೆ ಆಕರ್ಷಣೀಯವಾಗಿರಲಿ ಅಂತ ಹೇಳಿ. ಪಂಪನ ಪ್ರಸಿದ್ಧವಾದ ಪದ್ಯ ವಿಕ್ರಮಾರ್ಜುನ ವಿಜಯದ ಪೆನಲ್ಟಿಮೇಟ್ ಪೊಯಂ, ಕೊನೆಯ ಹಿಂದಿನ ಪದ್ಯ, 14ನೆಯ ಆಶ್ವಾಸದ ಕೊನೆಯ ಪದ್ಯ 65ನೇದು. 64ನೆಯ ಒಂದು ಪದ್ಯ ಬರುತ್ತೆ, ಅದು ಮಹಾಶ್ರದ್ಧರ ವೃತ್ತದಲ್ಲಿ ಇದೆ. ಮಹಾಶ್ರದ್ಧರ ವೃತ್ತದಲ್ಲಿ ಇದೆ. ಮಹಾಶ್ರದ್ಧರ ವೃತ್ತ ಅಂದರೆ ಏನು, ಅದು ಛಂದಸ್ ಮಾಡುವಾಗ ಗಮನಿಸೋಣ. ಮಹಾಶ್ರದ್ಧರ ಸ್ವಲ್ಪ ವಿಸ್ತಾರವಾದ ಪದ್ಯ. ಯಾವಾಗಲೂ ಒಬ್ಬ ಕವಿ ತನ್ನ ವಿಚಾರಗಳನ್ನು ವಿಸ್ತಾರವಾಗಿ ವ್ಯಾಪಕವಾಗಿ ಹೇಳಬೇಕಾದ್ರೆ ಶ್ರದ್ಧರ ಮತ್ತು ಮಹಾಶ್ರದ್ಧರ ವೃತ್ತ ತುಂಬ ಚೆನ್ನಾಗಿ ಒದಗಿ ಬರುತ್ತೆ. ಯಾಕೆಂದರೆ ಅಕ್ಷರಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಕವಿಗೆ ಅಲ್ಲಿ ಸ್ವಲ್ಪ ಅಧಿಕವಾಗಿ ಹೇಳೋದಕ್ಕೆ ಅವಕಾಶ ಇದೆ. ಸೊ ಇದು ಮಹಾಶ್ರದ್ಧರ ವೃತ್ತ. ಇದು ಪ್ರಸಿದ್ಧವಾದ ಪದ್ಯ. ತುಂಬ ಜನಕ್ಕೆ ಕನ್ನಡಿಗರಿಗೆ ಬಾಯಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕನಿಷ್ಠ ಪಕ್ಷ ಮೇಷ್ಟ್ರುಗಳಿಗೆ ಕನ್ನಡ ಮೇಷ್ಟ್ರುಗಳಿಗೆ ಬಾಯಿ ಬರುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕೆಂದರೆ ನಾವೆಲ್ಲ ಸೇರಿದಾಗ ಮಾತಾಡ್ಕೊತಾ ಇರ್ತೀವಲ್ಲ ಮೇಷ್ಟ್ರು. ಈ ಪದ್ಯ ಹೀಗಿದೆ, ಬಹಳ ಅದ್ಭುತವಾದ ಪದ್ಯ. ಅದರ ಅರ್ಥ ಪೂರ್ತಿ ಆಗೋಗಿದೆ ಅಂತ ನಾನು ಈಗಲೂ ಅಂದ್ಕೊಂಡಿಲ್ಲ. ಪದ್ಯ ಹೀಗಿದೆ. ಛಲದೊಳ್ ದುರ್ಯೋಧನಂ. ತುಂಬ ಜನ ಏನು ಮಾಡ್ಬಿಡ್ತಾರೆ, ನಾನು ಮೊನ್ನೆ ಒಬ್ಬರಿಗೆ ಹೇಳಿದೆ, ಒಬ್ಬ ಮೇಷ್ಟ್ರಿಗೆ, ಹೇಳಯ್ಯ ಆ ಪದ್ಯ ಗೊತ್ತು ಸರ್, ಹೇಳು. ಛಲದೊಳ್ ದುರ್ಯೋಧನಂ ಅಂತ ಮಹಾಪ್ರಾಣ ಶುರು. ಛಲದೊಳ್ ದುರ್ಯೋಧನ. ನಮ್ಮ ಕನ್ನಡ ಕವಿಗಳು, ಅದರಲ್ಲೂ ಮುಖ್ಯವಾಗಿ ಚಂಪು ಕವಿಗಳು ಸಂಸ್ಕೃತದ ಪ್ರಭಾವ ಹೆಚ್ಚಿದ್ರು. ಆದಷ್ಟು ಸಂಸ್ಕೃತಕ್ಕಿಂತ ಕನ್ನಡ ಪ್ರಭಾವ ಜಾಸ್ತಿ. ಈಗ ನೋಡಿ, ಒಂದು ಕಡೆ ಸುಖಮಿರುವುದು ಅಂತಾನೆ ಇದೇ ಪಂಪ. ಸುಖಮಿರುವುದು ಅನ್ನೋಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಹೇಳೋಕೆ ಸುಖವಾಗಿದೆ. ಸುಖಮಿರುವುದು ಅರ್ಥ ಅದೇ. ಮಹಾಪ್ರಾಣ ಅಲ್ಪ ಪ್ರಾಣ ಮಾಡಿದರು. ಯಾಕೆಂದ್ರೆ ಮಹಾಪ್ರಾಣ ನಮ್ದಲ್ಲ, ಸಂಸ್ಕೃತದಿಂದ ಸ್ವೀಕೃತವಾಗಿರೋದು. ಮೇಲ್ವರ್ಗಗಳು ಗ್ರಾಂಥಿಕ ಭಾಷೆ ಅಥವಾ ನಾನು ದೊಡ್ಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನುವ ಭ್ರಮೆ, ಹೀಗಿರುವವರು ಮಹಾಪ್ರಾಣವನ್ನು ಒಂದು ರೀತಿ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾರೆ. ಛಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್ ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಚಾಪವಿದ್ಯಾಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ.
மிகில் இவர்களின் ಈ ಭಾರತಂ ಲೋಕಪೂಜ್ಯಂ. ಎಷ್ಟು ಚೆನ್ನಾಗಿದೆ. 8 ಪಾತ್ರಗಳು ತಗೊಂಡ, ಆಯ್ಕೆ ಅವನು 8 ಪಾತ್ರಗಳು ದುರ್ಯೋಧನ, ಕರ್ಣ, ಭೀಮ, ಶಲ್ಯ, ಭೀಷ್ಮ, ದ್ರೋಣ, ಅರ್ಜುನ ಮತ್ತು ಧರ್ಮರಾಯ. ಶಲ್ಯನ್ನು ಇಟ್ಕೊಂಡಿದ್ದಾನೆ. ಶಲ್ಯನಿಗೆ ಪ್ರಯಾರಿಟಿ ಬಂದಿಲ್ಲ. ಕೃಷ್ಣ ಮತ್ತು ದ್ರೌಪದಿ ಇಲ್ಲ. ಮಹಾಭಾರತ ಬೈಯನಿ ಪೊಯೆಟ್ ಮೈನಸ್ ದ್ರೌಪದಿ ಮೈನಸ್ ಕೃಷ್ಣ ತೆಗಿರಿ 0 ಆಗೋಗ್ತದೆ. ಅವರಿಬ್ಬರನ್ನ ಬಿಟ್ಟಿದ್ದಾರೆ. ಇರಲಿ, ಅದರ ಬಗ್ಗೆ ಅನೇಕ ಚರ್ಚೆಗಳು ಇವೆ. ಇಲ್ಲಿ ತಾನು ರಚಿಸಿರುವ ಭಾರತದೊಳಗೆ ಬರುವ ಪ್ರಮುಖವಾದ 8 ಪಾತ್ರಗಳ ಆಯಾ ಪಾತ್ರಗಳ ವಿಶಿಷ್ಟ ಗುಣವನ್ನು ಹೇಳಿ, ಇಂತಹ ಪಾತ್ರಗಳ ಮೂಲಕ ಈ ಭಾರತವು ಯಾವ ಭಾರತ? ಮಹಾಭಾರತ. ಮತ್ತು ನಾನು ನಮ್ಮ ದೇಶ ಭಾರತ ಅಂತಲೂ ಬೇಡ, ಅದು ಒಪ್ಕೋಬೋದು ಬಿಡಬಹುದು. ಈ ಭಾರತವು ಲೋಕಪೂಜ್ಯವಾಗಿದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಮಹಾಭಾರತ ಮೂಲ ವ್ಯಾಸ ಭಾರತದೊಳಗೆ ಶಕುಂತಲೆಯ ಉಪಾಖ್ಯಾನ ಬರುತ್ತೆ. ಶಕುಂತಲೆಯ ಆಮೇಲೆ ಕಾಳಿದಾಸ ಅದನ್ನು ಪ್ರತ್ಯೇಕವಾದ ನಾಟಕವಾಗಿ ರಚಿಸ್ತಾನೆ. ಅದರೊಳಗೆ ಸರ್ವದಮನ ಅವನು. ಶಕುಂತಲೆ ಒಬ್ಬ ಋಷಿ ಮತ್ತು ಒಬ್ಬ ಯಾರೋ ಮೇನಕೆ, ಅವ್ರಿಗೇನೋ ಹೇಳ್ತಾರಲ್ಲ, ರಂಬೆ, ಊರ್ವಶಿ, ಮೇನಕೆ, ಅಪ್ಸರೆಯರು. ಒಬ್ಬ ಋಷಿ ಮತ್ತು ಒಬ್ಬ ಅಪ್ಸರೆಯ ಪುತ್ರಿಯವರು. ದುಷ್ಯಂತ 16 ರಾಜರುಗಳಲ್ಲಿ ಒಬ್ಬ. ಪ್ರಸಿದ್ಧವಾದ 16 ರಾಜರು ಇದ್ರು ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ದುಷ್ಯಂತ. ಅದರಿಂದ ಅಂತಹ ದುಷ್ಯಂತ ಮತ್ತು ಇಂತಹ ಮೇನಕೆಯರ ಮಗ ಭರತ. ಈ ಭರತನಿಗೆ ಸರ್ವದಮನ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಹುಲಿಗಳ ಜೊತೆ ಆಟ ಆಡೋದು, ಸಿಂಹಗಳ ಜೊತೆ. ಆದ್ದರಿಂದ ಅವನಿಗೆ ಸರ್ವದಮನ ಅಂತ ಹೆಸರು. ಈ ಭರತ ಇದಾನಲ್ಲ, ಇವನಿಂದ ಭಾರತ ಅಂತ ಬಂದಿರೋ ಅಂತ ಹೇಳ್ತಾರೆ. ಕೆಲವರು ಸಂಸ್ಕೃತದಲ್ಲಿ ಭರತಸ್ಯ ಭಾರತ ಅಂದ್ಬಿಟ್ಟು ಭಾ ಅಂದರೆ ಇನ್ನೇನೋ ಅರ್ಥ, ರ ಅಂದರೆ ಇನ್ನೇನೋ ಅರ್ಥ, ಇದೆಲ್ಲ ಕೊಡ್ತಾರೆ. ಆದರೆ ನಮಗೆ ವ್ಯಾಸ ಭಾರತದಲ್ಲಿ ಆ ಪ್ರಸಂಗ ಬರೋದರಿಂದ ಭರತನ ಮೂಲಕ ಭಾರತ ಅಂತ ಈ ದೇಶಕ್ಕೆ ಹೆಸರು. ಮತ್ತು ಭರತನ ಕಥೆ ಬರೋದು ಭಾರತದಲ್ಲಿ. ಪಂಪನೇ ಹೇಳ್ತಾ ಇದ್ದಾನೆ, ಮಿಗಿಲ್ ಇವರ್ಗಳಿನ್ ಈ ಭಾರತಂ, ಅಂದರೆ ಈ ಭಾರತ. ಯಾಕೆಂದ್ರೆ ಒಬ್ಬ ಕವಿಗಿಂತ ದೇಶಭಕ್ತಿ ಇಲ್ಲ, ಭಕ್ತ ಇಲ್ಲ ಅಂದ್ಕೊಂಡಿದ್ದೀನಿ. ಒಬ್ಬ ಕವಿಗಿಂತ ದೇಶಭಕ್ತ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಈ 8 ಪಾತ್ರಗಳಿಂದ ಈ ಮಹಾಭಾರತವು ಮತ್ತು ನಮ್ಮ ಭಾರತ ರಾಷ್ಟ್ರವು, ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಅರ್ಥವನ್ನು ನಾನು ಹೊರಡಿಸ್ತೀನಿ. ಇತ್ತೀಚಿನ ಒಂದು ಜಾಗತಿಕ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಭಾರತ ಲೋಕಪೂಜ್ಯಂ ಅಂದರೆ ನಮ್ಮ ದೇಶವಾದ ಭಾರತವು ಲೋಕಪೂಜ್ಯವಾಗಿದೆ. ಭಾರತ ಅಂದರೆ ಏನು? ರಾಮಾಯಣ, ಮಹಾಭಾರತ. ಭಾರತ ದೇಶ ಅಂದ ತಕ್ಷಣ ಬೇರೆ ದೇಶಗಳವರಿಗೆ ಹೊಳೆಯೋದು ರಾಮಾಯಣ, ಮಹಾಭಾರತ. ಗೀತೆ ಅನ್ಬೋದು. ಗೀತೆ ವ್ಯಾಸರೇ ಬರೆದಿರೋದು ಮಹಾಭಾರತದ ಒಂದು ಭಾಗ. ಮಹಾಭಾರತದ
ಒಂದು ಭಾಗ. ಆದ್ದರಿಂದ ರಾಮಾಯಣ ಮಹಾಭಾರತಗಳು ಅಂತ ಹೇಳಿ ಭಾರತ ದೇಶದ ನೆನಪು ಬಂದ ತಕ್ಷಣ ಎಲ್ಲರಿಗೂ ಹೊಳಿತಕ್ಕಂಥ ಮಹಾಕಾವ್ಯಗಳು. ಇದು ಈ ಪದ್ಯದ ಅರ್ಥ. ನನ್ನ ಗೊಂಚಲು ಉಪನ್ಯಾಸದ ಉದ್ದೇಶ ಒಂದೊಂದೇ ಪಾತ್ರಗಳನ್ನು ತೆಗೆದುಕೊಂಡು ಇಲ್ಲಿ ಅವನು ಹೇಳಿದಾನಲ್ಲ ಅದನ್ನ ಜಸ್ಟಿಫೈ ಮಾಡ್ಬೋದು, ಅಥವಾ ಇದು ಒಂದು ಗುಣ, ಇನ್ನೂ ಹಲವಾರು ಗುಣಗಳು ಆ ಪಾತ್ರಗಳಿಗೆ ಇವೆ, ಅದನ್ನ ಹೇಳೋದು ನನ್ನ ಉದ್ದೇಶ. ಈಗ ಮೊದಲನೇದಾಗಿ ಈ ಭೀಷ್ಮನ ಪಾತ್ರಕ್ಕೆ ಬನ್ನಿ. ಭೀಷ್ಮನ ಪಾತ್ರಕ್ಕೆ ನಾವು ಬಂದರೆ ಮಹಾಭಾರತದೊಳಗೆ ಭೀಷ್ಮನಿಗಿಂತ ಹಿರಿದಾದ ಇನ್ನೊಂದು ಪಾತ್ರವಿದೆ, ಬಹಳ ಮುಖ್ಯವಾದದ್ದು. ಆ ಪಾತ್ರ ಯಾವುದು? ವಿದುರ ಅಲ್ಲ, ಸತ್ಯವತಿ. ಇಡೀ ಮಹಾಭಾರತದಲ್ಲಿ ಒಂದ್ ಕಡೆ ಮಾತಾಡ್ತೇನೆ ರಾಜಾಜಿನಗರ, ಅಲ್ಲಿ ಏನಪ್ಪಾ ಅಂದ್ರೆ ಮಹಾಭಾರತದಲ್ಲಿ ಯಾವ ಪಾತ್ರ ಇಷ್ಟ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇತ್ತು. ಇನಿಷಿಯೇಟಿವ್ ಮತ್ತು ಮೇಜರ್ ಸ್ಪೀಕರ್ ನಾನು ಸತ್ಯವತಿಯ ಪಾತ್ರ ಅಂತ ಹೇಳಿ ಒಂದು ಅಲ್ಲಿ ಲೆಕ್ಚರ್ ಕೊಟ್ಟಿದ್ದೀನಿ. ಅದರಲ್ಲಿ ಬದಲಾವಣೆ ಏನಾಗಲ್ಲ. ನನಗೆ ಸಂಬಂಧಪಟ್ಟ ಹಾಗೆ ಸತ್ಯವತಿಯ ಪಾತ್ರ ಮಹಾಭಾರತದಲ್ಲಿ ಬಹಳ ಕ್ರೂಷಿಯಲ್ ಆದ, ಕ್ಲಿಂಚಿಂಗ್ ಆದ ಪಾತ್ರ. ಅದು ಯಾಕೆ ಅನ್ನೋದು ಆಮೇಲೆ ನೋಡೋಣ. ಈಗ ಭೀಷ್ಮನ ಪಾತ್ರಕ್ಕೆ ಬಂದರೆ ಭೀಷ್ಮನ ಬಗ್ಗೆ ನಿಮಗೆ ಗೊತ್ತಿದೆ. ಭೀಷ್ಮನ ಬಗ್ಗೆ ಒಂದು ಸಾಮಾನ್ಯವಾದ ತಿಳುವಳಿಕೆ ಏನಪ್ಪ ಅಂದರೆ, ಅವನು ಗುರುಕುಲ ಪಿತಾಮಹ. ತುಂಬ ವಯಸ್ಸಾಗೋಗಿತ್ತು ಅವನಿಗೆ. ಎಷ್ಟು ವಯಸ್ಸಾಗಿತ್ತು ಅಂದರೆ ಪಟ್ಟ ಕಟ್ಟಬೇಕಾದ್ರೆ ಯಾರೋ ನೆತ್ತಿ ಹಿಡಿದು ಎತ್ತುತ್ತಾರೆ. ಯಾಕೆ ಅಂದರೆ ಅವನ ಉಪ್ಪು ಕಣ್ಣಿಗೆ ಅಡ್ಡ. ಆ ಉಪ್ಪು ಬೆಳೆದು ಆ ಉಪ್ಪಿನ ರೆಪ್ಪೆಗಳು ನರೆತು ಹೋಗಿ ಹೇಗೆ ಆಗಿದೆ ಅಂದರೆ ಉಪ್ಪು ಕೆಳಗೆ ಬಂದಿತ್ತಂತೆ. ಸೊ ಅದನ್ನ ದುರ್ಯೋಧನ ತಾನೇ ಒಂದು ಕೈಯಲ್ಲಿ ಮೇಲಕ್ಕೆ ಎಳೆದು ಹಣೆಗೆ ಪಟ್ಟವನ್ನು ಕಟ್ತಾನೆ. ನೋಡಿ ವಯಸ್ಸನ್ನ ಹೇಳುವ ಕ್ರಮ. ಅಂದ್ರೆ ದುರ್ಯೋಧನ ಆಂಟಿ ಹೀರೋ ಆದವನು ಒಬ್ಬನು. ಒಬ್ಬ ವ್ಯಕ್ತಿಗೆ ಸೇನಾಧಿಪತಿಯಾಗಿ ಪಟ್ಟವನ್ನ ಕಟ್ಟಬೇಕಾದ್ರೆ ಆ ಹುಬ್ಬುಗಳು ಜೋತು ಹೋಗಿತ್ತು. ಅದನ್ನ ಎತ್ತಿ ಹಿಡಿದು ಕಟ್ಟ. ಅಷ್ಟು ವಯಸ್ಸಾಗಿತ್ತು ಅವನಿಗೆ, ಅಷ್ಟು ವಯಸ್ಸಾಗಿತ್ತು. ಇನ್ನು ಯುದ್ಧ ಮಾಡೋದೇ ಹೇಗೆ, ಅದು ಬರುತ್ತೆ ಹೇಗೆ ಮಾಡ್ದ. ಸೊ ಇಂಥವನು ನಮ್ಮಲ್ಲಿ ತಂದೆ ಮಕ್ಕಳಿಗೆ ಇಲ್ಲಿ ಒಂಥರ ವಿರುದ್ಧವಾದ ಪರಿಕಲ್ಪನೆ ಬಂದಿದೆ. ಭೀಷ್ಮ ತನ್ನ ತಂದೆಗೆ ಹೊಸ ಬದುಕನ್ನ ಕೊಟ್ಟ, ಯೌವನವನ್ನ ಕೊಟ್ಟ. ಆ ಹುಡುಗಿನ ಮದುವೆ ಆಗೋದು ಸತ್ಯವತಿ. ಇವನಿಗೆ ಇಚ್ಛಾ ಮರಣವನ್ನ ಕೊಟ್ಟ. ಇವನು ಬದುಕು ಕೊಟ್ಟ, ಅವನು ಮರಣ ಕೊಟ್ಟ ಭೀಷ್ಮನಿಗೆ. ಮಹಾಭಾರತದಲ್ಲೇ ಬಂತು. ಅಲ್ಲಿ ಆ ಸತ್ಯವತಿ ಎನ್ನುವವಳನ್ನ ಶಂತನು ನೋಡಿ ಮೋಹಗೊಂಡು ಅವಳನ್ನ ಮದುವೆ ಆಗುವ ಪ್ರಸಂಗ ಬರುತ್ತೆ. ಆ ಮದುವೆ ಮಾಡಿಸಿದವನೇ ಭೀಷ್ಮ. ಸತ್ಯವತಿ ಏನಂದ್ಕೊಂಡ್ಬಿಟ್ಟಿರ್ತಾಳೆ, ದಾಶರಾಜನ ಬಳಿ ಭೀಷ್ಮ ಹೆಣ್ಣು ಕೇಳೋಕೆ ಬಂದಾಗ ಭೀಷ್ಮನಿಗೆ ಅನ್ಕೊಂಡ್ಬಿಟ್ಟಿರ್ತಾಳೆ.
ಆದರೆ ಅದು ವಿಧಿ ಏನಾಯಿತು, ಭೀಷ್ಮ ಅವಳಿಗೆ ಮಗನ ಹಾಗೆ ನಡೆದುಕೊಂಡ ಘಟನೆಗಳು ನಡೀತಾ ಇದ್ವು. ಹೀಗಿರುವಾಗ ಸತ್ಯವತಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ಅವರ ಹೆಸರು ಚಿತ್ರವೀರ್ಯ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಚಿತ್ರಾಂಗದ ಯುದ್ಧದಲ್ಲಿ ಸತ್ತೋಗ್ತಾನೆ. ವಿಚಿತ್ರವೀರ್ಯನಿಗೆ ಭೀಷ್ಮ ಮದುವೆ ಮಾಡಿಸ್ತಾನೆ. ಆ ಮದುವೆ ಮಾಡಿಸುವಾಗ ಅಂಬೆಯ ಪ್ರಸಂಗ ಒಂದು ನಡೆಯುತ್ತೆ. ಸೊ ಅಂಬಾಲಿಕೆ ಅನ್ನುವ ಇಬ್ಬರನ್ನ ಮದುವೆ ಮಾಡಿಸ್ತಾನೆ. ಮದುವೆ ಮಾಡಿಸಿದಾಗ ಅಲ್ಲ, ಅಂಬಾಲಿಕೆಯನ್ನೆಲ್ಲ ಮಾಡಿಸೋದು ಅಲ್ವಾ? ಹೌದೌದು, ಕರೆಕ್ಟ್. ಅಂಬೆ ಮಾಡಿಸಲ್ಲ ಅವನು. ಮುಂದಿನ ಕತೆ ನಿಮಗೆ ಗೊತ್ತಿದೆ. ಧೃತರಾಷ್ಟ್ರನ ಜನನ, ಪಾಂಡುವಿನ ಜನನ ಮತ್ತು ವಿದುರನ ಜನನ ಆಗತ್ತೆ. ವಿದುರನಿಗೆ ತಾಯಿಯಾಗಿ ಒಬ್ಬ ದಾಸಿಯನ್ನ, ಯಾಕೆಂದ್ರೆ ಇವನಿಗೆ ಮಕ್ಕಳಾಗಲ್ವಲ್ಲ. ಯಾರಿಗೆ? ವಿಚಿತ್ರವೀರ್ಯನಿಗೆ ಮಕ್ಕಳಾಗದೆ ಸತ್ತೋಗ್ತಾನೆ. ಆಗ ಸತ್ಯವತಿ ಭೀಷ್ಮನನ್ನ ಕೇಳ್ತಾಳೆ, ನೋಡು ನಮ್ಮ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ, ಪರವಾಗಿಲ್ಲ ತಾಯಿ ನಾನು ಹೇಳ್ತಾ ಇದ್ದೀನಿ, ನೀನು ಮಕ್ಕಳನ್ನ ಪಡ್ಕೊ ಅಂದಾಗ ಅವನು ಆಗೋಲ್ಲ ಅಂತಾನೆ. ಆವಾಗ ವ್ಯಾಸನನ್ನ ಸ್ಮರಿಸ್ಕೊತಾಳವಳು. ವ್ಯಾಸ ಬಂದಾಗ ನಿನ್ನ ಮೂಲಕ ಈ ವಂಶ ಮುಂದುವರಿಬೇಕು ಅಂತ ಹೇಳಿ ಅಲ್ಲಿ ಅಂಬಿಕೆ ಅಂಬಾಲಿಕೆ ಮತ್ತು ದಾಸಿಯ ಪ್ರಸಂಗ ಬರೋದು ಕೊಡ್ತಾರೆ. ಇಲ್ಲಿ ಒಂದು ಪದ್ಯ ಇದೆ. ಆ ಮಕ್ಕಳು ಇಲ್ಲದೆ ಹೋಗ್ಬಿಟ್ಟಾಗ ಸತ್ಯವತಿ ಹೇಳ್ತಾಳೆ, ಅಲ್ಲಿ ಭೀಷ್ಮನ ಪಾತ್ರದ ಒಂದು ಉಜ್ವಲತೆ ನಮಗೆ ಕಂಡು ಬರುತ್ತೆ. ಅವಳೇನು ಹೇಳ್ತಾಳೆ ಅಂದರೆ, ಮಗನ್ ಎಂಬಂತು ದರಿದ್ರಿ ನಿನ್ನ ಅನುಜರಂ ಕೈಕೊಂಡು ಪೂಂದ ನನ್ನಿಗೆ ಬನ್ನಂ ಬರಲೀಯದೆ ಆರ್ತು ಎಸಡಿದ ಈ ವಿಖ್ಯಾತಿಯು ಕೀರ್ತಿಯು ಮುಗಿಲಂ ಮುಟ್ಟಿರುವುದಂತೆ. ಒಟ್ಟಿಗೆ ಹೋಗ್ತೀವಿ. ಮಗನೆಂಬಂತು ದರಿದ್ರಿ ನಿನ್ನ ಅನುಜರಂ ಕೈಕೊಂಡು ಪೂಂದ ನನ್ನಿಗೆ ಬನ್ನಂ ಬರಲೀಯದೆ ಆರ್ತು ಎಸಡಿದ ಈ ವಿಖ್ಯಾತಿಯು ಕೀರ್ತಿಯು ಮುಗಿಲಂ ಮುಟ್ಟಿರುವುದಂತೆ. ನಮ್ಮ ಕುಲದೊಳ್ ಮಕ್ಕಳ್ ಪೆರಲ್ ನೀನೇ ಜಟ್ಟಿಗನೈ ಮುನ್ನಿನ ಒರಂಟು ವೇಡಾ ಮಗನೇ ಕೈಕೊಳ್ಳಿದರಾಬಾರಮ. ಅವಳು ಕೇಳ್ಕೊಡ್ಲು ತಾಯಿ, ನೋಡಪ್ಪ ನಿರ್ವಂಶ ಆಗಿದೆ, ರಾಜ್ಯಕ್ಕೆ ಯಾರೂ ಇಲ್ಲ, ನೀನು ಹೇಗೆ ನಡ್ಕೊಂಡಿದೀಯ ಅಂದರೆ ಇಡೀ ಪ್ರಪಂಚ ಮಗ ಅಂದರೆ ಹೀಗಿರ್ಬೇಕು ಅಂತ ನಡೆಸ್ಕೊಂಡಿದೀಯ ನನ್ನನ್ನು ಮತ್ತು ನಿನ್ನ ತಮ್ಮಂದಿರ. ಮಗನ್ ಎಂಬಂತೂ ಧರಿತ್ರಿ ಪ್ರಪಂಚ, ಇಡೀ ಪ್ರಪಂಚ ನಿನ್ನ ಮಗ ಅಂದರೆ ಹೀಗಿರ್ಬೇಕು ಅನ್ನೋದಕ್ಕೆ ಒಂದು ಐಕಾನ್ ನೀನು, ಒಂದು ಮಾದರಿ. ನಿನ್ನ ಅನುಜರವನ್ನು ಕೈಕೊಂಡು ಪೂಂದ ನನ್ನಿಗೆ, ಮೊದಲು ನೀನು ಹೂಡಿದ ಪ್ರತಿಜ್ಞೆ, ಯಾವುದೇ ಕಾರಣಕ್ಕೆ ನಾನು ರಾಜನಾಗುವುದಿಲ್ಲ, ರಾಜ್ಯಭಾರ ಮಾಡುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ನಿನ್ನ ಒಂದು ಸತ್ಯಕ್ಕೆ ನನ್ನಿಗೆ ಬನ್ನಂಬರಲಿ. ನೋಡಿ, ನನ್ನೇ ಬಂತು, ನನ್ನಿಗೆ ಇನ್ನತನ ಎಂಬಂತ. ಬಟ್ ಒಳ್ಳೆ ಗುಣ ಅದು, ಯಾರಲ್ಲಿ ಬೇಕಾದರೂ ಯಾವ ಒಳ್ಳೆಯ ವ್ಯಕ್ತಿಯಲ್ಲೂ ನನ್ನೆ ಎನ್ನುವುದು ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ಲೈಫ್. ನನ್ನಿಗೆ ಬನ್ನಂಬರಲಿಯದೆ, ಸತ್ಯಕ್ಕೆ ಅಡಚಣೆ ಉಂಟಾಗದ ಹಾಗೆ ಎಸಗಿದ ಈ ವಿಖ್ಯಾತಿಯು ಕೀರ್ತಿಯು, ಈ ಕೀರ್ತಿ ಮತ್ತು ಖ್ಯಾತಿಗಳು ಮುಗಿಲಂ ಮುಟ್ಟಿರುವುದಂತೆ ಆಕಾಶವನ್ನು ಮುಟ್ಟಿದೆ. ನೋಡಿ, ಅತ್ಯುನ್ನತಿಯಿಂದಾಗ ಅತ್ಯುನ್ನತಿಯೊಳ್ಳ ಅಮರ ಸಿಂಧು. ಕುಮಾರವ್ಯಾಸ ಹೇಳ್ತಾನೆ,
ಭೀಷ್ಮ ಸತ್ತು ಬಿದ್ದಿದ್ದಾಗ ಅವನು ಏನು ಹೇಳ್ತಾನೆ ಗೊತ್ತಾ ಕುಮಾರವ್ಯಾಸ, ಈ ಭೂಮಿ ಎನ್ನುವ ಹೆಣ್ಣಿನ ಹಣೆಯ ತಿಲಕದೋಪಾದಿಯಲ್ಲಿ ಭೀಷ್ಮನು ಬಿದ್ದಿದ್ದರು. ಈ ಭೂಮಿ ಎನ್ನುವ ಹೆಣ್ಣಿನ ಹಣೆಯ ತಿಲಕದೋಪಾದಿಯಲ್ಲಿ ಭೀಷ್ಮನು ಬಿದ್ದಿದ್ದನು ಅಂತ ಹೇಳಿ ತುಂಬ ಸೊಗಸಾಗಿ ಹೇಳ್ತಾನೆ. ಸೊ ಅತ್ಯುನ್ನತಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕುಲದೊಳ್ ಮಕ್ಕಳ ಪೆರ ನೀನೆ, ನಮ್ಮ ಇಡೀ ಈ ಕುರುವಂಶದಲ್ಲಿ ಮಗ ಅಂದರೆ ನೀನು ಕಣೆ. ನಾನು ಪುಣ್ಯವಂತೆ, ನಿನ್ನ ಮಗನನ್ನಾಗಿ ಪಡೆದಿದ್ದೆ. ಅವನು ಅವಳ ನೇರವಾದ ಪುತ್ರನಲ್ಲ, ಪುತ್ರ ತನ್ನ ಗಂಡನ ಪುತ್ರ. ನಾನು ಎಂಥ ಪುಣ್ಯ ಮಾಡಿರಬೇಕು. ನೀನೇ ಜಟ್ಟಿಗನೈ ಮುನ್ನಿನ ಒರಂಟು ಬೇಡ ಮಗನೇ ಕೈಗೊಳ್ದರಾಬಾರನು. ಮೊದಲಿನ ಒರಟುತನವನ್ನು ಬಿಟ್ಬಿಡು, ಈ ಭೂಭಾರವನ್ನು ನೀನು ತೆಗೆದುಕೋ, ನೀನು ರಾಜನಾಗು, ನಾನು ತಾಯಿಯಾದವಳು ಹೇಳುತ್ತಿದ್ದೇನೆ ಅಂತ ಹೇಳಿ ಎಂದು ನಿನ್ನ ನೀತಂ ಕೈಯೊಡ್ಡಿ ಬೇಡಿದೆನು ಎಂದ ಸತ್ಯವತಿಗೆ, ನಿನ್ನನ್ನು ಬೇಡ್ಕೊತಾ ಇದ್ದೀನಿ ಎಂದ ಸತ್ಯವತಿಗೆ ಅಮರಾಪಗಾನಂದನಂತೆಂದನ್. ಆ ಅಮರ ನದಿಯ ಮಗ ಅಮರ ನದಿ ಗಂಗೆಯ ಪುತ್ರನಾದ ಗಾಂಗೇಯನಾದ ಭೀಷ್ಮನು ಹೀಗೆ ಹೇಳ್ತಾನೆ. ಹೇಗೆ ಹೇಳ್ತಾನೆ ನೋಡಿ, ಕಿಡುವುಮೆ ರಾಜ್ಯದ ತೊಡರ್ಪು ಅದು ಏವಾಳ್ತೆ, ನನ್ನಿಯ ನುಡಿಯಂ ಕಿಡೆ ನೆಗಳೆ ನಾನು ಎರಡಂ ನುಡಿದೊಡೆ ಹರಿಹರ ಹಿರಣ್ಯಗರ್ವರ ನಗರೆ. ವಂಡರ್ಫುಲ್, ಅಮೇಜಿಂಗ್. ರಾಜ್ಯಂ ಕಿಡುಗುಮೆ, ರಾಜ್ಯವು ಕಿಡುಗುಮೆ ಅಂದರೆ ಕೆಡುತ್ತದೆ. ಕಿಡುಗುಮೆ ಅಂದರೆ ಕ್ವಶನ್ ಅಲ್ಲ, ಅಲ್ಲಿ ಇಂಟ್ರಾಗೇಟಿವ್ ಅಲ್ಲ, ಎಂಫೆಸಿಸ್. ರಾಜ್ಯವು ಕೆಡುತ್ತದೆ. ಯಾವ ರಾಜ್ಯಗಳು ಉಳ್ಕೊಂಡು ಬಂದಿದೆ ಇತಿಹಾಸದಲ್ಲಿ ನಾವು ಹೇಳ್ಕೋಬಹುದು. ನಮ್ಮ ಭಾರತ ಬಹಳ ದೊಡ್ಡದಾಗಿತ್ತಲ್ಲ, ಈಗೇನಾಗಿದೆ ಅಲ್ಲ ಹೇಳಿದ್ದಾನೆ. ಆರ್ಯಾವರ್ತ, ಭರತಖಂಡ, ಆಮೇಲೆ ನಮ್ಮ ದೇವಾಲಯಗಳು, ನಮ್ಮ ಭಾರತಕ್ಕೆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಶಾಸನಗಳು ಈಗಲೂ ಸಹ ಬೇರೆ ಬೇರೆ ಕಡೆ ಸಿಗ್ತಾ ಇದೆ. 20 ವರ್ಷದ ಹಿಂದೆ ವಸುಭಾಗ ಭಟ್ಟ ಬರೆದ ಪಂಚತಂತ್ರ ವಿಯೆಟ್ನಾಮಲ್ಲಿ ಸಿಕ್ತು. ಪ್ರತಿ ಇರಲೇ ಇಲ್ಲ ಮೊದಲು ವಸುಭಾಗ ಭಟ್ಟ ಅನ್ನೋದು ಬರೆದಿರೋ ಪಂಚತಂತ್ರ. ಅದನ್ನು ಮೇವುಂಡಿ ಮಲ್ಲಾರಿ ಕನ್ನಡಕ್ಕೆ ಮಾಡೋದು. ಯಾಕೆಂದ್ರೆ ಕನ್ನಡದ ಪಂಚತಂತ್ರ ವಿಷ್ಣು ಶರ್ಮಾ ಅನ್ನೋನು ಬರೆದಿರೋದು. ಆ ಸಂಸ್ಕೃತದಲ್ಲೂ ವಿಷ್ಣು ಶರ್ಮಾ ಅನ್ನೋನು ಬರೆದ, ಬೇರೆ ಅವನು ತುಂಬಾ ಹಿಂದೆ. ಇವನು ವಿಷ್ಣು ಶರ್ಮಾ ಅನ್ನೋ ಹೆಸರಲ್ಲಿ ಬರೆದ. ಆದರೆ ಅವನಿಗೆ ಒರಿಜಿನಲ್ಲು ವಿಷ್ಣು ಶರ್ಮನ ಪಂಚತಂತ್ರ ಅಲ್ಲ, ಬೇರೆ ಒಂದು ಪಂಚತಂತ್ರ ಇರಬೇಕು ಅಂತ ಊಹಿಸಿದ್ರು ಬೇಕಾದಷ್ಟು ಜನ ಕನ್ನಡ ವಿದ್ವಾಂಸರು. ಅದಕ್ಕೆ ಕೆಲವು ಕುರುಹುಗಳು ಸಿಕ್ಕಿದ್ದು. ಸೊ ಏನಾಯಿತು, ಒಂದು 20-25 ವರ್ಷಗಳ ಹಿಂದೆ ವಿಯೆಟ್ನಾಮಲ್ಲಿ ಎಲ್ಲೋ ಒಂದು ಕಡೆ ವಸುಭಾಗ ಭಟ್ಟನು ಲಿಪಿಸಿದಂತಹ ಅದು ಸಿಕ್ತು. ಯಾಕಿದೆ ಹೇಳಿದೆ ಅಂದರೆ ಕನ್ನಡದ್ದಲ್ಲ, ಸಂಸ್ಕೃತ. ಅವನು ಅದನ್ನಿಟ್ಕೊಂಡು ವಿಷ್ಣು ಶರ್ಮಾ ಕನ್ನಡದಲ್ಲಿ ಪಂಚತಂತ್ರ ಬರೆದಿದ್ದ. ಆ ವಸುಭಾಗ ಭಟ್ಟನ ಪಂಚತಂತ್ರವನ್ನ ಮೇವುಂಡಿ ಮಲ್ಲಾರಿ ಎನ್ನುವ ಬಹಳ ದೊಡ್ಡ ಸ್ಕಾಲರು, ಪಾಪ ಮರೆತು ಬಿಟ್ಟಿದ್ದಾರೆ. ಅವ್ರು ಪ್ರೈಮರಿ ಸ್ಕೂಲಲ್ಲಿ ಮೇಸ್ಟ್ರಾಗಿದ್ದು. ಅವ್ರು ಹುಷಾರಿಲ್ಲದೆ ಇದ್ದಾಗ ಯಾರೋ ಒಂದಷ್ಟು ಜನ ಗುಂಪು ಕಟ್ಕೊಂಡು ಅವ್ರ ಹೆಸರು ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಅವ್ರು ಪೇಪರಲ್ಲಿ ಬರೆದಿದ್ರು, ಈಗ ದುಷ್ಕರ್ಮಿಗಳು ಯಾರೋ ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡು ದುಡ್ಡು ಸಂಗ್ರಹ ಮಾಡ್ತಾ ಇದ್ದಾರೆ, ಕೊಡಬೇಡಿ, ನನಗೆ ಕಷ್ಟ ಇದೆ ನಿಜ, ಆದರೆ ನನ್ನನ್ನು ಎಲ್ಲ ನೋಡ್ಕೊತಾ ಇದ್ದಾರೆ ಅಂತ ಹೇಳಿ ಅಂಥ ಒಬ್ಬ ದೊಡ್ಡ ಕಾಲ ಮೇವುಂಡಿ ಮಲ್ಲಾರಿ ಅಂತ ಹೇಳಿ ಅವರ ಹೆಸರು. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಭಾರತ ಅಷ್ಟು ದೊಡ್ಡದಾಗಿದ್ದಿರ್ಬೇಕಲ್ಲ, ಸಂಸ್ಕೃತಿ ಅಲ್ಲಿರ್ಬೇಕಲ್ಲ.
ಅಂದರೆ ರಾಜ್ಯ ಸಾಮ್ರಾಜ್ಯಗಳ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ. ನೋಡಿದ್ದೀರಾ? ಬೇಂದ್ರೆ ಹೇಳ್ತಾರೆ ನೋಡಿ, ರಾಜ್ಯ ಸಾಮ್ರಾಜ್ಯಗಳ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ. ನೋಡಿದ್ದೀರಾ? ಕಾಲಪಕ್ಷಿಯ ಪ್ರಭಾವ. ಬೇಕಾದಷ್ಟು ಸಾಮ್ರಾಜ್ಯಗಳು ಹೊರಟೋಗಿವೆ, ಹೊಸ ಸಾಮ್ರಾಜ್ಯಗಳು ಹುಟ್ಕೊಂಡಿವೆ. ನಮ್ಮ ಕಣ್ಣೆದುರಿಗೇನೆ ನಾವು ಬಾಂಗ್ಲಾದೇಶ್ ನೋಡಿದ್ವಿ. ಬಾಂಗ್ಲಾದೇಶ್ ಅನ್ನೋ ದೇಶ ಇರುವುದಿಲ್ಲ, ಅದು ಪೂರ್ವ ಪಾಕಿಸ್ತಾನ. ಬಾಂಗ್ಲಾದೇಶ್ ಅಂತ ಸಿಕ್ಕಿಮು ಪ್ರತ್ಯೇಕವಾಗಿದ್ದು ಭಾರತ ದೇಶದ ಒಂದು ಭಾಗವಾಗಿ ಬಂತು. ನಮ್ಮ ಕಣ್ಣೆದುರಿಗಿರೋ ಚರಿತ್ರೆ. ಆದ್ದರಿಂದ ಈ ರಾಜ್ಯ ಅನ್ನೋದಿದೆಯಲ್ಲ, ಇದು ಕೆಡುತ್ತೆ. ಇದು ಯಾವತ್ತಿದ್ರೂ ಕೆಡುವಂತಹ ಪದಾರ್ಥ. ರಾಜ್ಯದ ತೊಡಕು ಅದು ಏವಾಳ್ತೆ. ರಾಜ್ಯದ ಒಂದು ಸಂಬಂಧ ಇದೆಯಲ್ಲ, ಅದರ ಜೊತೆಯಲ್ಲಿ ತೊಡಗಿಕೊಳ್ಳುವುದು ಇದೆಯಲ್ಲ, ಅದು ಏನು ಮಹಾ ಯಾವನಿಗೆ ಬೇಕು? ಇವಾಗ ಸ್ವಾತಂತ್ರ್ಯ ಬಂದಾಗ ಸ್ವಲ್ಪ ಯೋಚನೆ ಮಾಡಿ. ಗಾಂಧಿ ಹಠ ಮಾಡಿದ್ರೆ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ಬಿಟ್ಕೊಟ್ಬಿಡೋರಿಲ್ಲ, ಅವನು ಇಲ್ಲ ಬೇಡ, ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡೋಣ, ನನಗೆ ಪದವಿ ಬೇಡ. ಈಗಿರೋರಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಬಹುದಾದವರು ಇರೋದ್ರೊಳಗೆ ಜವಾಹರ್ಲಾಲ್ ನೆಹರು ಅಂತ. ಗಾಂಧಿ ಬಂತ ಪುನಃ ಗಾಂಧಿಗಳಿಗೆ ರಾಜ್ಯಂ ಕಿಡುಗುಮೆ ಅನ್ನೋದು ಕಾಣಿಸ್ಕೊಂತ. ಸೊ ರಾಜ್ಯದ ತೊಡರ್ಪು ಅದು ಏವಾಳ್ತೆ. ಆಮೇಲೆ ರಾಮಕೃಷ್ಣ ಹೆಗಡೆಯವರು ನಜೀರ್ ಸಾಬ್ಗೆ ನನ್ನ ನಂತರ ನೀನು ಮುಖ್ಯಮಂತ್ರಿ ಆಗು ಅಂದ್ರೆ ಬೇಡ, ನಾನು ಮಂತ್ರಿ ಆಗಿರ್ತೀನಿ, ನನಗೆ ಮುಖ್ಯಮಂತ್ರಿ ಪಟ್ಟ ಬೇಡ ಅಂತ ಹೇಳಿದ್ರು. ಇದೆಲ್ಲ ನಮ್ಮ ಕಣ್ಣೆದುರು ನಡೆದಿರ್ತಕ್ಕಂಥ ರಾಜ್ಯದ ತೊಡರ್ಪು ಅದು ಏವಾಳ್ತೆ. ಇವ್ರಿಗೆಲ್ಲ ಅನ್ವಯ ಆಗುತ್ತಲ್ವಾ? ಏವಾಳ್ತೆ ಬಾಳ್ತೆ ನನ್ನಿಯ ನುಡಿಯಂ ಕಿಡೆ ನೆಗಳೆ. ಪ್ರತಿಜ್ಞೆಯ ಮಾತು ಕೆಡುವ ಹಾಗೆ ನಡೆದುಕೊಂಡರೆ ನನ್ನಿಯ ನುಡಿಯಂ ಕಿಡೆ ನೆಗಳೆ. ನಾನು ಎರಡಂ ನುಡಿದೊಡೆ. ನಾನು ಎರಡು ಮಾತಾಡ್ಬಿಟ್ರೆ ಹರಿಹರ ಹಿರಣ್ಯಗರ್ಭರ್ ನಗರೆ ಈಸ್ ನಾಟ್ ಬಾದರ್ಡ್ ಅಬೌಟ್ ಹ್ಯೂಮನ್ ಬೀಯಿಂಗ್. ಬ್ರಹ್ಮ ವಿಷ್ಣು ಈಶ್ವರರು ನಗುವುದಿಲ್ಲವೇ ನನ್ನನ್ನು? ಎಲ್ರಿ ಅತ್ಯುನ್ನತಿ ಎಂದಾಗ ಅದು ಅಯ್ಯೋ ನಾನು ಸುಳ್ಳ್ಯಾಗ್ಬಿಟ್ರೆ ವೀರೇಂದ್ರ ಕುಮಾರ್ ನಗೋ ಅಲ್ವಾ, ನಮ್ಮ ಆನಂದು ನಗೋ ಅಲ್ವಾ ಅನ್ನೋದಲ್ಲ. ಹರಿಹರ ಹಿರಣ್ಯಗರ್ಭರ್ ನಗರೆ. ತಾಯಿ ಹೇಳಿದಾಳೆ, ಪ್ರಪಂಚಕ್ಕೆ ನೀನು ಮಗ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದೀಯ. ಆದ್ದರಿಂದ ಅವನು ಈ ಮಾತುಗಳನ್ನು ಹೇಳಿ ಒಂದು ಮಾತನ್ನ ಹೇಳ್ತಾನೆ ನೋಡಿ. ಬಹಳ ಮುಖ್ಯವಾದ ಪದ್ಯ, 2 ಪದ್ಯಗಳು ಇಲ್ಲಿ. ಹಿಮಕರನ್ ಆತ್ಮಶೀತ ರುಚಿಯಂ. ಹಿಮಕರ ಚಂದ್ರ. ಹಿಮಕರನ್ ಆತ್ಮಶೀತ ರುಚಿಯಂ. ತನ್ನಲ್ಲಿ ಇರುವ ತಂಪಾದ ಕಾಂತಿಯನ್ನು ದಿನನಾಯಕನ್ ಉಷ್ಣ ದೀಧಿತಿ ಕ್ರಮವನ್. ದಿನನಾಯಕನಾದ ಸೂರ್ಯನು ತನ್ನ ಉಗ್ರವಾದ ಒಂದು ಉಷ್ಣವನ್ನು ಅಗಾಧ ವಾರಿದಿಯೇ ಗುಂಪನ್. ನೋಡಿ ಅವನು ತಗೊಳ್ತಾ ಇರೋ ಉದಾಹರಣೆಗಳು ನೋಡ್ರಿ, ತಗೊಳ್ತಾ ಇರೋ ಉದಾಹರಣೆಗಳು ಸಮುದ್ರ, ಚಂದ್ರ, ಸೂರ್ಯ. ಸಮುದ್ರವು ತನ್ನ ಅಗಾಧವಾದ ಗುಂಪನ್, ಆಳ, ಎಷ್ಟು ಡೆಪ್ತ್ ಇರುತ್ತೆ, ಡೆಪ್ತೇ ಸಮುದ್ರ ಹೇಳ್ತೀವಿ ನಾವು. ಅಗಾಧವಾರಿದೆಯೇ ಗುಂಪನ್ ಇಳಾವದು ತನ್ನ ತಿಣ್ಪನ್. ಈ ಇಳ ವಧು, ಈ ಭೂಮಿ ಎನ್ನುವ ಹೆಣ್ಣು ತನ್ನ ತೀಕ್ಷ್ಣತೆಯನ್ನ, ಎಷ್ಟು ತೀಕ್ಷ್ಣವಾಗಿದ್ದಾಳೆ, ಎಷ್ಟು ಲೈವ್ಲಿ ಆಗಿದ್ದಾಳೆ, ಎಷ್ಟು ಏಕಾಗ್ರವಾಗಿದ್ದಾಳೆ ಅವಳು, ಅದನ್ನ ಉತ್ತಮ ಕುಲ
ಕುಲಶೈಲಂ ಉನ್ನತಿಯನ್, ದೊಡ್ಡ ಬೆಟ್ಟವು ಎತ್ತರವನ್ನು ಏಳಿದವಾಗೆ ಬಿಸುಳ್ಕೊಡಂ. ಇವುಗಳನ್ನು ಬಿಟ್ಟುಬಿಟ್ಟು, ತನ್ನ ಸಹಜ ಗುಣವನ್ನು ಬಿಟ್ಬಿಟ್ರೂ ಸೂರ್ಯ ಉಷ್ಣ ಬಿಡ್ಬೋದು, ಚಂದ್ರ ಶೀತಾಂಶ ಬಿಡ್ಬೋದು, ಸಮುದ್ರ ಆಳವನ್ನು ಬಿಟ್ಬಿಡ್ಬೋದು, ಭೂಮಿ ತನ್ನ ತೀಕ್ಷ್ಣತೆಯನ್ನು ಬಿಡಬಹುದು, ಕುಲಶೈಲವು ತನ್ನ ಎತ್ತರವನ್ನು ಬಿಡಬಹುದು. ಇಷ್ಟೆಲ್ಲ ಆದ್ರೂ ಬಿಸುಳ್ಕೆಮ ಬಿಸುಡೆಂ ಮದಿಯ ಪುರುಷ ವ್ರತ ಮುಂದು ಮಂದಿಗಳಂಬಿಕೆ. ಇವರೆಲ್ಲ ತಮ್ಮ ಸ್ವಭಾವಗಳನ್ನು ಬಿಟ್ಟರು, ನಾನು ಮಾತ್ರ ನಾನು ಧರಿಸಿರುವ ಪುರುಷ ವ್ರತ ಎನ್ನುವ ವ್ರತವನ್ನು ಬಿಡುವುದಿಲ್ಲ. ಹೋಲಿಕೆ ಹೇಗಿದೆ ನೋಡಿ. ಅವನು ಕೊಡುವ ತನ್ನ ಪ್ರತಿಜ್ಞೆಗೆ ತಪ್ಪುವುದಿಲ್ಲ ಅನ್ನುವುದಕ್ಕೆ ಅವನು ಒಂದು ಕಾಲದಲ್ಲಿ ಇರುವ ನಮ್ಮ ನಿಮ್ಮಂತಹ ವ್ಯಕ್ತಿ ಬದುಕಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾನೆ ನೋಡಿ ಅವನು. ನಾನು ಹೇಳಿದ ಮಾತು, ಎಲ್ಲ ಕಾಲದಲ್ಲಿ ಇರುವ ಈ ಎಲ್ಲ 5 ಅಂಶಗಳು ತಮ್ಮ ಗುಣಶೀಲ ಸ್ವಭಾವಗಳನ್ನು ಬಿಟ್ಟುಕೊಟ್ಟರು, ನಾನು ಮಾತ್ರ ಈ ಪುರುಷ ವ್ರತವನ್ನು ಬಿಡುವುದಿಲ್ಲ ಎಂದು ತನ್ನ ನುಡಿದ ಪ್ರತಿಜ್ಞೆಯನ್ನು ಹೇಗೇನೂ ತಪ್ಪಿದನಿಲ್ಲ. ಏನು ಮಾಡಿದ್ರು ತಾನು ನುಡಿದ ಪ್ರತಿಜ್ಞೆಯನ್ನು ಅವನು ಬಿಡುವುದಿಲ್ಲ. ಇಲ್ಲಿ ಪಂಪ ಒಂದು ಮಾತು ಹೇಳ್ತಾನೆ. ಇವು ಕವಿಗಳು, ಕಾಮೆಂಟೇಟರ್ಸ್, ಅವರು ಕವಿ. ಭೀಷ್ಮ ಹೇಳ್ದ ಅಂತ ಪಂಪ ಹೇಳ್ತಾ ಇರೋದು, ಆದರೆ ಅದು ಭೀಷ್ಮ ಹೇಳಿರೋದು. ಇಲ್ಲಿ ಇದಕ್ಕೆ ಕವಿಯ ವ್ಯಾಖ್ಯಾನ ಏನಪ್ಪ ಅಂದರೆ, ರಂಗತ್ತರಂಗ ವಾರ್ಧಿ ಚಯಂಗಳ್ ತಮ್ ತಮ್ಮ ಮೇರೆಯಂ ದಾಂಟೋಡಂ ಗಾಂಗೆಯನು ಪ್ರತಿಜ್ಞಾ ಗಾಂಗೆಯನು ವರ್ಮೆ ನುಡಿದುದಂ ತಪ್ಪುವರೆ. ಭೂಮಿಯ ಸುತ್ತಲೂ ಇರುವ 4 ಸಮುದ್ರಗಳು ತಮ್ಮ ಮೇರೆಯನ್ನ ದಾಟಿದರು. ಈ ಗಾಂಗೆಯನು ಪ್ರತಿಜ್ಞೆಯನ್ನು ಮಾಡಿರುವ ಗಾಂಗೆಯನು ತನ್ನ ಪ್ರತಿಜ್ಞೆಯನ್ನು ತಪ್ಪುತ್ತಾನೆ. ಇದು ಅವನು ಬಾಲ್ಯ ಮತ್ತು ಯೌವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತನ್ನ ತಾಯಿ ಈ ರಾಜ್ಯ ಹಾಳಾಗೋಗುತ್ತೆ ಎಂದಾಗ ಅವನು ಹೇಳಿದಂತಹ ಒಂದು ಪ್ರತಿಕ್ರಿಯೆ. ಈಗ ಇವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ದೊಡ್ಡವನಾಗ್ಬಿಟ್ಟು ಇಲ್ಲ ಅದಲ್ಲ, ಎರಡರಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲಿ ಸಿಗುತ್ತೆ ಎಲ್ಲ ಆಯಿತು. ಕತೆ ಮುಂದುವರ್ಕೊಂಡು ಹೋಗುತ್ತೆ. ಸಭಾಪರ್ವ ಬಂತು. ಸಭಾಪರ್ವದಲ್ಲಿ ವಿಶೇಷ ಏನಪ್ಪ ಅಂದರೆ, ಸಭಾಪರ್ವ ಮಹಾಭಾರತಕ್ಕೆ ಲಾಂಚಿಂಗ್ ಪ್ಯಾಡ್. ಸಭೆಯಲ್ಲಿ ನಡೆದ ಘಟನೆಗಳಿಂದ ಮಹಾಭಾರತದ ಕಥೆಯ ಒಂದು ಕ್ರಿಯಾಶೀಲತೆ, ಒಂದು ಜಿಗಿತವನ್ನು ಪಡೆದುಕೊಳ್ಳುತ್ತೆ. ಎಲ್ಲ ಆಯಿತು. ಯಜ್ಞ ಆಯಿತು, ರಾಜಸೂಯ ಯಾಗ ಆಯಿತು. ಯಾಗ ಆದಮೇಲೆ ಕೊನೆಯೊಳಗೆ ಪಾದ ಪೂಜೆ ಮಾಡಬೇಕು. ಪಾದ ಪೂಜೆ ಮಾಡಬೇಕಾದ್ರೆ ಎಲ್ಲರಿಂದ ಒಪ್ಪಿತವಾಗಬೇಕು.
ಇದ್ದಾರೆ, ಪಾಂಡವರು, ಕೌರವರು ಎಲ್ಲ ಇದ್ದಾರೆ. ದೊಡ್ಡ ದೊಡ್ಡ ರಾಜರುಗಳು ಇದ್ದಾರೆ. ಕೃಷ್ಣ ಇದ್ದಾನೆ, ಬಲರಾಮ ಇದ್ದಾನೆ, ಇಂಥವರೆಲ್ಲ ಇದ್ದಾರೆ. ಅವಾಗ ಸಭೆ ಏನು ಮಾಡ್ಬಿಡ್ತು ಅಂದರೆ, ಹೆಚ್ಚು ಕಡಿಮೆ ಸರ್ವಾನುಮತದಿಂದ ಭೀಷ್ಮನಿಗೆ ಪಾದಪೂಜೆ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಎಲ್ಲ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವಾಗ ಭೀಷ್ಮನ ಹೆಸರನ್ನ ಹೇಳಿದಾಗ ಯಾರೂ ವಿರೋಧಿಸೋಲ್ಲ. ಆ ಮಟ್ಟಕ್ಕೆ ಹೊರಟೋಯ್ತು. ಭೀಷ್ಮ ಏನಪ್ಪ ಇದು, ಕೃಷ್ಣ ಇದ್ದಾನೆ ಇಲ್ಲಿ ನನಗೆ ನೋಡಿ. ಈ ಎನ್ ಟಿ ರಾಮರಾವ್ ಹುಷಾರಿಲ್ಲದೆ ಅಮೆರಿಕಾಗೆ ಹೋದಾಗ ಯಾರೋ ಒಬ್ಬ ಅವ್ರು ಬರೋಷ್ಟೊತ್ತು ಕೂತ್ಬಿಟ್ಟಿದ್ದಾರೆ ಕೂತಿದ್ವಿ. ನಡೆಯಲ್ಲ ಭಾಸ್ಕರ ಅಂತ ಹೇಳಿ ಅಲ್ವಾ, ಬೇಕಾಯ್ತ ನಮಗೆ ಚರಿತ್ರೆ. ಸೊ ಇಂಥ ಮನುಷ್ಯನ ಸ್ವಭಾವ ಇರೋವಾಗ ಇವನಿಗೆ ಪಾದಪೂಜೆಯ ಪಟ್ಟವನ್ನ ಭೀಷ್ಮನಿಗೆ ಕಟ್ಟಿದ್ರೆ ಅವನು ಹೇಳ್ತಾನೆ, ಏನ್ರಯ್ಯ ಈ ಸಭೆಯುಳ್ಳಗ್ರ ಪೂಜೆಗೆ ತಕ್ಕರ್ ಎನ್ನೇ ಗಾಂಗೆ ಎಂತೆಂದು ಹೇಳಿದ. ಬಲಿಯಂ ಕಟ್ಟಿದನ್ನು ಆವನ್ ಈ ಧರಣಿಯಂ ವಿಕ್ರಾಂತದಿಂದಂ ರಸೋತಲದಿಂದ ಎತ್ತಿದನ್ ಆವನ್ ಒಂದು ನರಸಿಂಹಾಕಾರದಿಂ ದೈತ್ಯನಂ ಚಲದಿಂ ಸೀಳವನ್ ಆವನ್ ಅಬ್ಧಿಮತನ ಪ್ರಾರಂಭದೊಳ್ ಮಂದರಾಚಲವಂ ತಂದವನ್ ಆವನ್ ಆತನೆ ವಲಂ ತಕ್ಕಂ ಪೆರರ್ ತಕ್ಕರೆ. ಏನ್ ಮಾತು ನೋಡಿ. ಅವನು ಸುಮ್ಮನೆ ಕೃಷ್ಣ ನಾನು ಬೇಡ ಇದೇನು ಹೇಳಲಿಲ್ಲ. ಅವನು ಯಾರು ತಕ್ಕವರು ಪಾದ ಪೂಜೆಗೆ ಅಂದ್ರೆ, ಬಲಿಯನ್ನ ತುಳಿದ್ನಲ್ಲ, ಕಟ್ಟಾಕ್ಬಿಟ್ನಲ್ಲ, ಅವನ ಮಾತಿನಿಂದಾನೆ. ಬಲಿಯಂ ಕಟ್ಟಿದನ್ ಅಂದ್ರೆ ಅವನ ಮಾತಲ್ಲೇ ಅವನನ್ನ ಕಟ್ಬಿಟ್ಟ. ಏನ್ ಬೇಕಾದ್ರೂ ಬೇಡ್ಕೊ, ಏನ್ ಬೇಕಾದ್ರೂ ಕೊಡ್ತೀವಿ. 3 ಹೆಜ್ಜೆ 3 ಅಡಿ ಭೂಮಿ, 1 ಹೆಜ್ಜೆ ಇಡೀ ಭೂಮಿ, 1 ಹೆಜ್ಜೆ ಆಕಾಶ, ಇನ್ನೊಂದು ಹೆಜ್ಜೆ ಎಲ್ಲಿ ಅಂದ್ರೆ ನನ್ನ ತಲೆ ಮೇಲಿಡು. ಅವನ ಮಾತಿನಿಂದಲೇ ಕಟ್ಟಿ. ಬಲಿಯಂ ಕಟ್ಟಿದನ್ನು ಅವನ್ ಈ ಧರಣಿಯಂ ವಿಕ್ರಾಂತದಿಂದಂ ರಸಾತಲದಿಂದ ಎತ್ತಿದನ್ನು ಅವನ್ ವರಾಹಾವತಾರ ಹಿರಣ್ಯ. ಈ ಭೂ ಕಬಳಿಕೆ ಅನ್ನೋ ಶಬ್ದ ಇವತ್ತು ಮಾತ್ರ ಅಲ್ಲ. ಈ 10-15 ವರ್ಷಗಳಿಂದೀಚೆಗೆ 100 ಎಕರೆ 200 ಎಕರೆ 1000 ಎಕರೆಗಳು ಕಬಳಿಸಿದವರು ಇದ್ದಾರೆ ನಮ್ಮ ರಾಜಕಾರಣಿಗಳು. ಹಿರಣ್ಯಾಕ್ಷನನ್ನು ಮೀರಿಸ್ತಾರೆ. ಉದಾಹರಣೆ ಅಂತಹ ರಾಜಕಾರಣಿಗಳು ಜೈಲಿಗೆಲ್ಲ ಹೋಗಿ ಬಂದ್ಬಿಟ್ಟಿದ್ದಾರೆ. ಇವನು ಹಿರಣ್ಯಾಕ್ಷ ಇಡೀ ಭೂಮಿಯನ್ನೇ ಚಾಪೆಯಾಗಿ ಸುತ್ತಕೊಂಡು ಪಾತಾಳಕ್ಕೆ ಹೋಗ್ಬಿಟ್ಟಂತೆ. ಅವನನ್ನು ತರಬೇಕಾದ್ರೆ ವಿಷ್ಣು ವರಹಾವತನವನ್ನು ಎತ್ತಬೇಕಾಯಿತು. ಧರಣಿಯಂ ವಿಕ್ರಾಂತದಿಂದಂ ರಸಾತಲದಿಂದ ಎತ್ತಿದನ್ ಅವನು ಅಂತಹ ಕೃಷ್ಣನು ಒಂದು ನರಸಿಂಹಾಕಾರದಿಂದ ದೈತ್ಯನಂ ಛಲದಿನ್ ಸೀಳವನ್ ಅವನ್ ತಮ್ಮ ಅಣ್ಣ ತಮ್ಮ ಹೆಚ್ಚು ಕಡಿಮೆ. ಆವತ್ತು ನರಸಿಂಹಾವತಾರವನ್ನ ಎತ್ತಿ ಯಾರು ಹಿರಣ್ಯಕಶಿಪುವನ್ನ ಸೀಳಿದ. ಮತ್ತೆ ಅಬ್ಧಿಮತನ ಪ್ರಾರಂಭದೊಳು ಮಂದರಾಚಲವಂ ತಂದವನ್ನ ಅವನು ಭೂಮಿಯ ಈ ಯಾವುದದು ಈ ಸಮುದ್ರದ ಮಥನದ ಆರಂಭದಲ್ಲಿ ಮಂದರ ಪರ್ವತ ಅದನ್ನ ಹಾಕಿದ್ರಲ್ಲ, ಅದನ್ನು ಮತ್ತೆ ಸ್ವಸ್ಥಾನದಲ್ಲಿ ಕೂಡಿಸಿದವನು ತಂದವನು ಅವನು ಆತನೆವಲಂ ತಕ್ಕಂ ಪೆರರ್ ತಕ್ಕರೆ. ತಕ್ಕ ಅಂತ ಕೊಡಗಲ್ಲಿ ಹೆಸರು, ಹುಡುಕಲ್ಲಿ ತಕ್ಕ ಅಂತ ಹೆಸರು. ಎಷ್ಟು ಚೆನ್ನಾಗಿದೆ ನೋಡಿ, ಕೊಂಕಣಲ್ಲಿದೆ ಯೋಗ್ಯ ಅಂತ. ತಕ್ಕವನು ಯೋಗ್ಯ ಅನ್ನೋದಕ್ಕೆ ಕನ್ನಡದಲ್ಲಿ ಪದ ತಕ್ಕ ಅಂತ ಹೇಳಿ. ನನಗೆ ಕೊಡಗಿನ ಮಿತ್ರರು ಕೆಲವರು ಇದ್ದಾರೆ, ಒಂದು 4-5 ಜನ ಇದ್ದಾರೆ ತಕ್ಕ ಅನ್ನೋ ಹೆಸರಿರ್ತಕ್ಕಂಥವ್ರು. ಇಟ್ಸ್ ಎ ವಂಡರ್ಫುಲ್ ಅಂಡ್ ರೇರ್
ವರ್ಡ್. ಈ ಅವನ ಅತ್ಯುನ್ನತಿಗೆ ನೋಡಿ, ಅತ್ಯುನ್ನತಿಯುಳ್ಳಮರ ಸಿಂಧೂದ್ಭವನ್ ಎನ್ನಿಸಿಕೊಂಡಂತಹ ಭೀಷ್ಮನು ಅವನಿಗೆ ತಕ್ಕ ರೀತಿಯಲ್ಲಿಯೇ ಪಾದ ಪೂಜೆಗೆ ಎಲ್ಲರೂ ಒಪ್ಪಿಕೊಂಡರೂ ಕೂಡ ಬಹುಶಃ ಕೃಷ್ಣನು ಸುಮ್ಮನಿರ್ತಿದ್ದ. ಯಾಕೆಂದ್ರೆ ಮನುಷ್ಯರು ಅಂತೂ ಸುಮ್ಮನಿರ್ತಿದ್ನೋ ಅನ್ನೋ ಗೊತ್ತಿಲ್ಲ ನಮಗೆ, ಗೆಸ್ಟ್. ಆದರೆ ಅವನು ತನಗಿಂತ ಮೇಲಿನವನು ಒಬ್ಬನಿದ್ದಾನೆ ಅನ್ನುವುದನ್ನು ಸಭೆಯ ಗಮನಕ್ಕೆ ತಂದು ಕೃಷ್ಣನಿಗೆ ಪಾದಪೂಜೆಯನ್ನು ಮಾಡಿಸ್ದ. ಆದರೆ ಕೃಷ್ಣನ ಪಾದಪೂಜೆಗೆ ಲೋನ್ ಅಪೋಸಿಷನ್ ಶಿಶುಪಾಲ. ಇವನಿಗಿಲ್ಲ, ಭೀಷ್ಮನಿಗೆ ಅಪೋಸಿಷನ್ನೇ ಬರಲಿಲ್ಲ ನೋಡಿ. ಅವನು ಒಪ್ಕೊಂಡಿದ್ದಿದ್ರು ಏನು ಬಹುಶಃ ನಡೀತಾ ಇರಲಿಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿ 2 ಪದ್ಯಗಳಿವೆ, ಅದಕ್ಕೆ ಬರ್ತೀನಿ. ಇದಂತೂ ಪ್ರಸಿದ್ಧವಾದ ಪದ್ಯ. ವೀರೇಂದ್ರ ಕುಮಾರ್ ಅವರು ಇದ್ರ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದು ನಾನು ಕೇಳಿ ಆನಂದಿಸಿದ್ದೀನಿ. ಅವರು ಹೇಳಿದ್ರು ನನ್ನ ಮಾತುಗಳು ತಪ್ಪೆಯಾಗ್ಬೋದು, ದಯವಿಟ್ಟು ಅವತ್ತಿದ್ದು ಅವರು ಹೋಲಿಸ್ಕೋಬೇಡಿ. ಇದು ಏನು ಅಂದರೆ ಅವನಿಗೆ ಪಟ್ಟವನ್ನು ಕಟ್ಟಿದ ಸಂದರ್ಭ. ಪಟ್ಟವನ್ನು ಕಟ್ಟಿದ ಸಂದರ್ಭದಲ್ಲಿ ನೋಡಿ, ದುರ್ಯೋಧನ ಏನನ್ನು ಗೊತ್ತಾನೆ, ಅವನಿಗೆ ಪಟ್ಟವನ್ನು ಕಟ್ಟಿಬಿಟ್ಟು ಅಂತೂ ಪರಶುರಾಮನನ್ನು ಅಂಜಿಸಿದ ವೀರಂಗೆ ವೀರಪಟ್ಟಮಂ ಕಟ್ಟಿ ಪಗೆವರನ್ ಎನ್ನ ಮಂಚದ ಕಾಲುಳ್ ಕಟ್ಟಿದೆನ್ ಎಂದು ಪೊಟ್ಟಳಿಸುವ ಸುಯೋಧನನ ನುಡಿಯನ್ನು ಅವಕರ್ಣಿಸಿ ಕರ್ಣ ನಿಂತೆನ್ನಂ. ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಬಿಟ್ಟು ದುರ್ಯೋಧನ ನಿರಾಳ. ಏನು ಅಂದರೆ, ಇವನಿಗೆ ವೀರಪಟ್ಟವನ್ನು ನಾನು ಕಟ್ಬಿಟ್ಟು ಶತ್ರುಗಳನ್ನು ನನ್ನ ಮಂಚದ ಕಾಲುಗಳಲ್ಲಿ ಕಟ್ಟಿದ ಹಾಗೆ ಆಯಿತು ಅಂದರೆ ನನಗೆ ಅವರು ಬರ್ತಾರೆ. ಆಗ ಕರ್ಣ ವಿರೋಧಿಸ್ತಾನೆ. ಯಾಕೆಂದರೆ ಕರ್ಣ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಪಪ್ಪ ಮಾಡಿರ್ತಕ್ಕಂಥ ಕೆಲಸ ಏನು ಅಂದರೆ ಪಾತ್ರಗಳಿಗೆ ಸ್ವಾತಂತ್ರ್ಯ ಕೊಡ್ತಾನೆ. ಪಾತ್ರಗಳಿಗೆ ಅವನು ಜೈನ ಕವಿ ಬೇರೆ. ಮಹಾಭಾರತ ವೈದಿಕರ ಮಹಾಭಾರತದ ಕಥೆ. ವೈದಿಕರಿಗೆ ಕೆಲವು ಇಕ್ಕಟ್ಟುಗಳು ಇರುತ್ತೆ ಮತ್ತು ಈಗ ಇದು ರೆಲೆವೆಂಟ್ ಅಂದ್ಕೊಂಡಿದ್ದೀನಿ ನಾನು. ಸನಾತನ ಧರ್ಮ ಅಂದರೆ ಯಾವುದು, ಸನಾತನಿ ಅಂದರೆ ಯಾರು, ಈ ಏನೇನೋ ನಡೀತಾ ಇದೆಯಲ್ಲ, ನಾವು ಗಮನಿಸಬೇಕಿದ್ದನ್ನೆಲ್ಲ. ಪ್ರಾಚೀನ ಕೃತಿಗಳ ಹಿನ್ನೆಲೆಯೊಳಗೆ ಸಮಕಾಲೀನ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು, ಎಲ್ಲ ಕಾಲದಲ್ಲೂ ಹೀಗೆ ಇತ್ತು ಅಂದ್ಕೊಂಡಿದ್ದೀನಿ ನಾನು. ಬರೀ ಈ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲಿಯೂ ಚರ್ಚೆಗಳು ಇದೆ ಮತ್ತು ಚರ್ಚೆಗಳಿಗೆ ಸ್ವಾತಂತ್ರ್ಯ ಇದೆ. ಜನ ಹೇಳ್ತಾರೆ, ಕೆಲವರು ವಿರೋಧಿಸ್ತಾರೆ, ಅವ್ರ ಪರ ಕೆಲವರು, ಇವ್ರ ಪರ ಕೆಲವರು. ನಿಜವಾಗ್ಲೂ ನಮ್ಮ ದೇಶ ಚೆನ್ನಾಗಿದೆ, ಇಂತಹ ಚರ್ಚೆಗಳು ಇರಬೇಕು. ಹಾಗಿದ್ದಾಗ ಸ್ವಲ್ಪ ಆತ್ಮಶೋಧನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅಲ್ಲಿ ಕೆಲವು ಪ್ರಸಂಗಗಳು ನಡೆಯುತ್ತೆ. ಕೆಲವು ಪ್ರಸಂಗಗಳು ನಡೆದಾಗ ಅವನು ಕರ್ಣನ ಒಂದು ಮಾತು ದ್ರೋಣನಿಗೆ ಕೋಪವನ್ನು ಉಂಟು ಮಾಡುತ್ತೆ. ಅವನೇನೇ ಹೇಳ್ತಾನೆ ಅಂದರೆ, ಕರ್ಣ ಕಟ್ಟಿದೆ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ, ಪಿಡಿದ ಬಿಲ್ಲೆ ದಂಟಿಂಗೆಣೆ, ಕಣ್ಗೆಟ್ಟ ಮುದುಪಂಗೆ ಕಣ್ಗೆಟ್ಟ ಮುದುಪಂಗೆ. ಕಣ್ಣು ಕಾಣದೇ ಇರೋ ಮುದುಕ ಅವನು. ಅವನಿಗೆ ಕಟ್ಟಿರೋದು ಪಟ್ಟ ಅಲ್ಲ, ಬಿಲ್ ಅಲ್ಲ, ಅದು ದಂಟಿಗೆ ಸಮಾನ. ಪಗೆವರ ನಿಟ್ಟೆಲ್ವಂ ಮುರಿಗೊಡೆ ಎನಗೆ ಪಟ್ಟಂಗಡ್ಡ. ಶತ್ರುಗಳ ಉದ್ದವಾದ ಮೂಳೆಯನ್ನು ಮುರಿಬೇಕಾದ್ರೆ ನನಗೆ ಪಟ್ಟವನ್ನು ಕಟ್ಟು ಅಂತ ಹೇಳಿ ಕರ್ಣ ಇದನ್ನ ಮೆಚ್ಕೋಬೇಕು. ಅವನಿಗೆ ದುರ್ಯೋಧನನ ಬಗ್ಗೆ ಇರ್ತಕ್ಕಂಥ ಅಭಿಮಾನ
ಮತ್ತು ಕಣ್ಣಿಗೆ ಮುದುಕರು ಎಲ್ಲರಿಗೂ ಮುದುಕರ ಕಾಣಿಸ್ತಾ ಇದ್ದನು. ಆ ಪಟ್ಟಾಣ ಕಟ್ಟುವಾಗ ನೋಡಿದ್ದ ಅವನು. ಇದೆಲ್ಲ ನೋಡಿ ಹೀಗೆ ಹೇಳಿದಾಗ ಇವನು ಯಾರು ದ್ರೋಣ ತುಂಬ ಅವನಿಗೆ ಪ್ರತಿಯಾಗಿ ನಿಂತು ಸಿಂಹದ ಮುಪ್ಪು ಮತ್ತು ಭೀಷ್ಮರ ಮುಪ್ಪು ಒಂದೇ ಅನ್ಕೊಂಬಿಟ್ಯ ಅಂತ ಹೇಳಿ ಒಂದು ಪದ್ಯ ಬರುತ್ತೆ. ಬಂದಾಗ ಕುಲದ ಬಗ್ಗೆ ಮಾತಾಡ್ತಾರೆ. ಅದು ನಮಗೆ ಇಲ್ಲಿ ಅಪ್ರಸ್ತುತ. ಆದರೆ ಅವನೊಂದು ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆ ಮಾಡಿದಾಗ ನಾನು ಈ ಭೀಷ್ಮರು ಅಳಿಯುವವರೆಗೆ ನಾನು ಬಿಲ್ಲು ಹಿಡಿಯುವುದಿಲ್ಲ ಅನ್ನುತ್ತೆ. ಆಗ ಭೀಷ್ಮ ಮಾತಾಡ್ತಾರೆ. ಒಂದು ಪ್ರಸಿದ್ಧವಾದ ಪದ್ಯ ಇದೆ. ಕಲಿತನದ ಉರ್ಕು, ಜೌವನದ ಸೊಕ್ಕು, ನಿಜೇಶನ ನಚ್ಚು, ಮಿಕ್ಕ ತೋಳ್ಬಲದ ಪೊಡಕು, ಕರ್ಣ ನಿನಗುಳ್ಳನಿತೇನ್ ಎನಗುಂಟೆ, ಭಾರತಂ ಕಲಹಂ. ಇದು ನಿಜ. ಭಾರತ ಅಂದರೆ ಮಹಾಭಾರತ ಮಾತ್ರ ಅಲ್ಲ, ಇಂಡಿಯಾ ದೇಶ. ಯಾವಾಗಲೂ ಎಷ್ಟು ವಿಸ್ತಾರವಾದ ದೇಶ ಅಲ್ವಾ. ಬೇಕಾದಷ್ಟು ಭಿನ್ನ ಅಭಿಪ್ರಾಯಗಳು ಇರುತ್ತೆ, ವಿಭಿನ್ನ ಸಂಸ್ಕೃತಿಗಳು. ಭಾರತಂ ಕಲಹಂ ಇದಿರ್ಚುವಂ ಹರಿಗನ ಪೊಡೆ, ಎದುರಿಸುವವನು ಅರ್ಜುನ, ಹರಿಕೇಸರಿ ಇಕೊಲ್ಸ್ ಅರ್ಜುನ. ಮಕ್ಕಳಂ ಏಕೆ ನೀಂ ಪಳಂಚಲದ ಪಯಣ್ಣ, ಯಾಕಯ್ಯ ಹಾರಾಡ್ತಾ ಇದ್ದೀಯ, ಯಾಕೆ ಹಾರಾಡ್ತಾ ಇದ್ದೀಯ? ಸುಳ್ಪಡೆಯಲ್ಲ ಒಪ್ಪುದು ಕಾಣ ಮಹಾಜಿರಂಗದೊಳು. ಈ ದೊಡ್ಡ ಯುದ್ಧ ಭೂಮಿಯಲ್ಲಿ ನಿನಗೂ ಸರದಿ ಬರುತ್ತೆ ಕಣಯ್ಯ. ಎಂಥ ಸೂಕ್ಷ್ಮ ಅಂದರೆ, ನಾನು ಹೋಗ್ತೀನಿ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ, ನೀನು ಬರ್ತೀನಿ. ಆದ್ದರಿಂದ ಅವನು ಹೀಗೆ ಹೇಳ್ತಾನೆ. ಆ ಪ್ರಸಂಗನ ದಯವಿಟ್ಟು 10ನೇ ಆಶ್ವಾಸದಲ್ಲಿ ಬರುತ್ತೆ. ಇನ್ನೂ ಡೀಟೇಲ್ ಆಗಿ ನೀವು ಗಮನಿಸ್ಕೋಬಹುದು. ಕೊನೆಯ ಭಾಗಕ್ಕೆ ನಾನೀಗ ಬರ್ತಾ ಇದ್ದೀನಿ. ಇದು ಕೊನೆಯ ಭಾಗ ಬರುತ್ತಲ್ಲ, ದೋ ಲಾಸ್ಟ್ ನಾಟ್ ದಿ ಲೀಸ್ಟ್ ಅಂತಹ ಒಂದು ಭಾಗ ಇದು. 11ನೆಯ ಆಶ್ವಾಸ. 11ನೆಯ ಆಶ್ವಾಸದಲ್ಲಿ ಭೀಷ್ಮ ಬಿದ್ದೋಗಿದ್ದಾನೆ. ಅವನ ಎದುರು ಶಿಖಂಡಿಯನ್ನು ನಿಲ್ಲಿಸಿದ್ರು. ಅವನು ಬಿಲ್ಲನ್ನು ಕೆಳಗೆ ಹಾಕಿದಾಗ ಅವನು ಬಾಣಗಳ ಮಂಚದ ಮೇಲೆ ಮಲಗಿದ್ದಾನೆ. ಅವನು ಇಚ್ಛಾಮರಣಿ, ಒಳ್ಳೆಯ ಕಾಲಕ್ಕೋಸ್ಕರ ಕಾಯ್ತಾ ಬಾಣಗಳ ಮಂಚದ ಮೇಲೆ ಮಲಗಿದ್ದಾನೆ. ಬಾಣಗಳ ಮಂಚ ಹೇಗಿದೆ ಅಂದರೆ ಹೀಗೆ ಬಾಣ, ಯಾಕೆಂದರೆ ಅವನ್ನ ಹೊತ್ಕೋಬೇಕಲ್ಲ. ಬಾಣಗಳ ಮಂಚ ಹೀಗಿದೆ. ಇಲ್ಲಿ ಕವಿ ಹೇಳ್ತಾನೆ, ಅವನು ಹೇಗೆ ಮಲಗಿದ್ದಾನೆ ಬಾಣಗಳ ಮಂಚದ ಮೇಲೆ. ರನ್ನನಲ್ಲಿ ಒಂದು ಪದ್ಯ ಬರುತ್ತೆ, ಕೇಳಿರ್ಬೋದು. ನರ ಶರ ಕೋಟಿ ಜರ್ಜರಿಸೆ ಶರೀರಮನ್, ಅಸ್ತ್ರವೇದನಾ ಪರವಶನಾಗಿಯೂ ಮರೆದನಿಲ್ಲ ಮುಕುಂದನನ್. ಏಕಚಿತ್ತದಂ ಸ್ಮರಿಸುತ್ತಿದ್ದು ಈಗಳು ಕುರುಪತಿಗೆ ಕುರುಭೂಮಿಗಳು ಎಂಚುಟಾದುದೋ ಅಕಟ ಎಂದನು. ಪರಮಯೋಗಿಗಂ ಇಂತುಟು ಮೋಹಮಾಗದೆ ಒಂದೇ ಮನಸ್ಸಿಂದ ಕೃಷ್ಣನನ್ನು ಧ್ಯಾನಿಸ್ತಾ ಇದ್ದಾನಂತೆ. ಆದರೆ ಅದು ಒಂದೇ ಮನಸ್ಸು ಅಂತ ಕವಿ ಹೇಳ್ಬಿಟ್ಟಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಅಯ್ಯೋ ನನ್ನ ಮೊಮ್ಮಗನಾದ ದುರ್ಯೋಧನನಿಗೆ ಕುರುಭೂಮಿಯಲ್ಲಿ ಏನಾಗಿದೆಯೋ ಎನ್ನುವ ಚಿಂತೆ ಇದೆಯಂತೆ. ಕವಿ ಹೇಳ್ತಾನೆ ಲೋಕದ ಬಗ್ಗೆ, ಲೋಕದ ವ್ಯಾಮೋಹದ ಬಗ್ಗೆ ಕವಿ ಹೇಳ್ತಾನೆ. ಪರಮಯೋಗಿಗಂ ಇಂತುಟು ಮೋಹಮಾಗದೆ, ಪರಮಯೋಗಿಯಾದರೂ
ಇಂತಹ ಒಂದು ಮೋಹ ಉಂಟಾಗುವುದಿಲ್ಲವೇ? ಇರಲಿ, ಇಲ್ಲಿ 2 ಪದ್ಯಗಳಿದೆ, ಅದು 2 ಹೇಳಿಬಿಟ್ಟು ನಿಲ್ಲಿಸ್ತೀನಿ. ತಿಂತಿಣಿಯಾಗೆ ನಟ್ಟ ಕಣೆಯೊಳ್ ನೆಲ ಮುಟ್ಟದೆ ಮೈಯೊಳ್ ಅತ್ತಂ ಇತ್ತಂ ತೆರೆದಿದ್ದ ಪುಣ್ಗಳ್ ಎಸೆವ ಅಕ್ಕರದಂತಿರೆ ನೋಡಿ ಕಲ್ಲಿಂ ಎಂಬಂತೆ ಒಲಿರ್ದನ್ ಅಟ್ಟವಣೆ ಕೋಲ್ಗಳ ಮೇಲೆ ಎಸೆದಿದ್ದ ವೀರ ಸಿದ್ಧಾಂತದ ಶಾಸನಂ ಬರೆದ ಪುಸ್ತಗೆಯಂತೆ ಅಮರಾಪಗಾತ್ಮಜಂ. ಇದಕ್ಕಿಂತ ಸರ್ಟಿಫಿಕೇಟ್ ಬೇಕಂತೆ. ನನಗೆ ಈ ಥರ ಯಾರಾದರೂ ಒಂದು ಪದ್ಯ ಬರೆದು ಕೊಟ್ಬಿಟ್ರೆ ದೊಡ್ಡ ಸರ್ಟಿಫಿಕೇಟ್ ಹಾಕಿ ಸಿಕ್ಕೊಂಡ್ಬಿಡ್ತೀನಿ. ಪಂಪ ಭೀಷ್ಮನ ಬಗ್ಗೆ ಹೇಳ್ತಾ ಇರುವ ಮಾತು ಹೇಗೆ ಕಾಣ್ತಾ ಇದ್ದಾನೆ ಅಂದರೆ, ತಿಂತಿಣಿಯಾಗೆ ನೆಟ್ಟ ಕಣೆಗಳು, ಗುಂಪು ಗುಂಪಾಗಿ ನಾಟಿಕೊಂಡಿರುವ ಬಾಣಗಳು. ಕಣೆ, ಹಳ್ಳಿಗಳಲ್ಲಿ ಕಣೆ ಅಂದರೆ ಕಣೆಗೋಲು, ಕಣೆ ಅಂದರೆ ಬಾಣ, ಕಣೆ. ಎಷ್ಟು ಚೆನ್ನಾಗಿದೆ ಈ ಪದ. ಇವತ್ತು ಕೋಲು ಅಂತ ಬಳಕೆಯಲ್ಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ, ಅನೇಕ ಕಡೆ ಕರ್ನಾಟಕ. ಇವನೇನೋ ಕಣೆ ಅಂತ. ನಮ್ಮ ಕುಮಾರವ್ಯಾಸ ಏನು ಮಾಡ್ಬಿಟ್ಟ, ಕೋಲು. ಕೋಲ ಗುರುವಿನ ಮರಣವಾರ್ತ ಕಾಲ ಸರ್ಪದ ಹೇಳಿಕೆಯ ನೀಡಾಡಿದನು ವಿದುರ. ಕೋಲ ಗುರು ಅಂದ್ರೆ, ಕೋಲು ಅಂದ್ರೆ ಬಾಣದ ಗುರು, ಬಾಣದ ಪಾಠ ಹೇಳ್ಕೊಡೋನು ದ್ರೋಣ. ಕೋಲ ಗುರು. ನಾನು ನಮ್ಮ ತಂದೆಗೆ ರೇಗಿಸ್ತಿದ್ದೆ, ಯಾವಾಗಲೂ ಕೋಲು ಇಟ್ಕೊಂಡಿರೋದು ಮೇಷ್ಟ್ರ. ಅವ್ರು ರಿಟೈರ್ ಆಗಿ ನಾನು ಕೆಲಸಕ್ಕೆ ಸೇರಿದಾಗ ನೀನು ಕೋಲ ಗುರು ಅಂತ. ಕೋಲ ಗುರು ಎಷ್ಟು ಚೆನ್ನಾಗಿದೆ ನೋಡಿ. ಕೋಲು ಬಾಣ, ಕನ್ನಡ ಒಳ್ಳೆ ಭಾಷೆ. ನಮಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗೋದು, ಅತಿ ಪರಿಚಯವಾಗಿ ನಾವು ಅದ್ರ ಬಗ್ಗೆ ಗಮನ ಕೊಡೋಲ್ಲ, ಅವಜ್ಞೆ ತೋರಿಸ್ತೀವಿ. ತುನಿಯಾಗಿ ನೀವು ಯೋಚಿಸಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ತಿಂತಿಣಿಯಾಗೆ ನಟ್ಟ ಕಣೆಯೊಳ್ ನೆಲ ಮುಟ್ಟದೆ, ನೆಲ ಮುಟ್ಟ ಇಲ್ಲ, ಅವನ ಶರೀರ ನೆಲ ಮುಟ್ಟಿಲ್ಲ. ಆ ಕಣೆಗಳ ಮೇಲೆ ಮೈಯೊಳ್ ನೆಲ ಮುಟ್ಟದೆ, ಮೈ ನೆಲ ಮುಟ್ಟಿದಿರ ಮೈಯೊಳ್ ಅತ್ತಂ ಇತ್ತಂ ತೆರೆದಿದ್ದ ಪುಣ್ಣಗಳು. ಶರೀರ ಪೂರ್ತಿ ಹುಣ್ಣುಗಳಿವೆ, ಬಾಯಿ ತೆಕ್ಕೊಂಡಿವೆ ಹುಣ್ಣುಗಳು. ಅವು ಎಸೆವ ಅಕ್ಕರದಂತಿರೆ, ಅಕ್ಷರಗಳ ಹಾಗೆ ಇದೆಯಂತೆ. ಶೋಭಿಸುವ ಅಕ್ಷರಗಳ ಹಾಗೆ ಇರಲು ಅಟ್ಟವಣೆ ಕೋಲ್ಗಳ ಮೇಲೆ ಎಸೆದಿದ್ದ. ಇವನು ಶೋಭಿಸ್ತಾ ಇರೋದು ಯಾವುದ್ರ ಮೇಲೆ? ಅಟ್ಟವಣೆ ಕೋಲು ಅಂದ್ರೆ ವ್ಯಾಸಪೀಠ. ಅಟ್ಟವಣೆ ಅಂದ್ಬಿಟ್ಟಾರೆ ಪಂಪ. ವ್ಯಾಸಪೀಠ ಅನ್ನೋರು, ಅದು ಕನ್ನಡದಲ್ಲಿ ಇರಲಿಲ್ಲ. ಪಂಪ ಅಟ್ಟವಣೆ ಅಂದ. ಅಟ್ಟವಣೆ ಕೋಲು, ವ್ಯಾಸಪೀಠ ಹೀಗಿರೋದು. ವ್ಯಾಸಪೀಠದ ಮೇಲೆ ಶೋಭಿಸುತ್ತಾ ನೋಡಿ ಕಲ್ಲಿಂ ಎಂಬಂತೆ, ನನ್ನನ್ನು ನೋಡಿ ಕಲಿಯಿರಿ. ಈ ಅಕ್ಷರಗಳು ಹೇಳ್ತಾ ಇದೆ, ಈ ಅಕ್ಷರಗಳನ್ನು ನೋಡಿ ಕಲಿಬೇಕು. ಏನು? ಎಸೆದಿದ್ದ ವೀರ ಸಿದ್ಧಾಂತದ ಶಾಸನಂ ಬರೆದ ಪುಸ್ತಗೆಯಂತೆ. ಶೌರ್ಯ ಅಂದ್ರೆ ಏನು ಎನ್ನುವುದರ ಥಿಯರಿ, ಸಿದ್ಧಾಂತ ಅಲ್ಲಿ ಬರೆದಿರೋದು. ಪ್ರಾಕ್ಟಿಕಲ್ಲು ಯುದ್ಧ ಮಾಡಿದ್ದು, ಪ್ರಾಕ್ಟಿಕಲ್ಲು ಯುದ್ಧ ಮಾಡಿದ್ದು. ಥಿಯರಿ ಯಾವುದು ಅಂದರೆ, ಇವನ ಶರೀರದ ಮೇಲೆ ಹುಣ್ಣು ಬಾಯಿಗಳು ತೆಗೆದುಕೊಂಡು ನೋಡಿ ಕಲಿ, ನನ್ನನ್ನು ನೋಡಿ ಕಲಿಯಿರಿ ಎನ್ನುವ ಹಾಗೆ ಎಸೆದನು ಅಮರಾಪಗಾತ್ಮಜಂ. ಆ ಅಮರ ನದಿ ನಂದನನಾದ ಭೀಷ್ಮನು ಶೋಭಿಸಿದನು. ಆಗ ನೋಡಿ ಕೊನೆ ಪದ್ಯ. ನಡೆದುದು ಇವನು ಯಾಕೆ ನೆಲ ಮುಟ್ಟಿಲ್ಲ ಅನ್ನೋದಕ್ಕೆ ಒಂದು ಡಿಫೆನ್ಸ್, ಒಂದು
ಇದು ಕೊಡ್ತಾ ಇದ್ದಾನೆ ಸಮರ್ಥನೆ. ನಡೆದುದು ಬಾಳ ಕಾಲದೊಳೆ ತೊಟ್ಟ ಎನಗೆ ಅಂಕದ ಶೌಚವು. ಶೌಚ ಶುಚಿಯಾಗಿರುವುದು, ಪುರುಷ ವ್ರತವನ್ನು ಕಾಪಾಡಿಕೊಂಡಿರುವುದು ಶೌಚ. ಭೀಷ್ಮನು ಹೇಳ್ತಾ ಇದ್ದಾನಂತೆ, ಇದ್ರ ಮೂಲಕ ಕವಿ ಹೇಳ್ತಾ ಇರೋದು, ನಾನು ಬದುಕಿರುವ ಕಾಲದಲ್ಲಿ ನಾನು ಪ್ರತಿಜ್ಞೆ ಮಾಡಿದ ಪ್ರಸಿದ್ಧವಾದ ಪುರುಷ ವ್ರತವು ನನಗೆ ಬದುಕಿರುವಷ್ಟು ಕಾಲವೂ ನಡೆದಿದೆ. ಈಗಳ್ ಓಗಳಿಪುದೆ ಮುಟ್ಟಿನಾಂ ನೆಲನನ್ ಏಕದು ಪೆಣ್ಗಳಿಮ್ಯನ್. ಈಗ ನಾನು ಈ ನೆಲವನ್ನು ಮುಟ್ಬಿಟ್ಟು, ನೆಲ ಹೆಣ್ಣು, ಭೂಮಿ ತಾಯಿಯವಳು ಹೆಂಗಸು, ಅವಳನ್ನು ಮುಟ್ಬಿಟ್ಟು ನಾನು ಸ್ಪರ್ಶ ಮಾಡಿಬಿಟ್ಟು ನಾನು ನನ್ನ ಪುರುಷ ವ್ರತವನ್ನು ಕೆಡಿಸಿಕೊಳ್ಳಲೆ ಎಂದು ಮೈಯೊಳ್ ಅಳ್ದಿಡಿದ ವಿಕರ್ಣ ಕೋಟಿಯೊಳ್ ಅಣಂ ನೆಲ ಮುಟ್ಟದೆ ನೋಡೆ ಬೆಳೆದು ಒಡಂಬಡಿಸಿದನಯ್ಯ ಶೌಚಗುಣದ ಉನ್ನತಿಯಂ ಸುರಸಿರು ನಂದನ. ಕೇಳ್ರಯ್ಯ ಕೇಳಿ, ಎಷ್ಟು ಚೆನ್ನಾಗಿದೆ ನೋಡಿ. ಅವನು ನೆಲ ಮುಟ್ಟದೆ ನೋಡೆ ಬೆಳೆದು ಒಡಂಬಡಿಸಿದನಯ್ಯ ಶೌಚಗುಣದ ಉನ್ನತಿಯಂ ಸುರಸಿರು ನಂದನ. ಆ ದೇವತಾ ನದಿಯ ಪುತ್ರನಾದ ಆ ಭೀಷ್ಮನು ಎಲ್ಲರಿಗೆ ಮನವರಿಕೆ ಉಂಟು. ಇವನು ಬ್ರಹ್ಮಚಾರಿನೇ, ಬದುಕಿರುವಾಗ ಮಾತ್ರ ಅಲ್ಲ, ಸತ್ತಿರುವಾಗಲೂ ಈ ಹೆಣ್ಣಾದ ಮಣ್ಣನ್ನು ಮುಟ್ಟಿಲ್ಲ. ಪಾತಾಳ ಕಂಡರು ಕೆಲ ತಾಯಿ ಗಂಡರು. ರಾಜನನ್ನ ತಾಯಿ ಗಂಡ ಅಂತ ಕರೀತಾರೆ. ಮುಂದಿನ ವಾರ ಅವ್ರು ಹೇಳ್ಬೋದು, ನಾನಿರೋಲ್ಲ ಕ್ಷಮಿಸಿ, ಅದು ಸ್ವಲ್ಪ ಯೂಟ್ಯೂಬಲ್ಲಿ ಹಾಕ್ರಪ್ಪ, ನಾನು ಕೇಳ್ಬೋದು. ಸೊ ಹೀಗೆ ಒಂದು ಹುಟ್ಟಿದ ಆರಭ್ಯ ಸಾಯುವವರೆಗೆ ಸಾವಿನ ಸುಸಮಯವನ್ನು ಕಾಯುವಾಗಲೂ ಕೂಡ ತನ್ನ ಶೌಚದ ಬಗ್ಗೆ ಆಲೋಚನೆ ಮಾಡುತ್ತಿದ್ದಂತಹ ಅತ್ಯುನ್ನತ ಒಂದು ನಡವಳಿಕೆಯನ್ನು ಉಳ್ಳಂತಹ ಪಾತ್ರ ಭೀಷ್ಮ ಆಗಿರೋದರಿಂದ ಅತ್ಯುನ್ನತಿಯುಳ್ಳ ಮನಸ್ಸಿಂದು ಉದ್ಭವಂ ಅಂತ ಹೇಳಿ ಕವಿ ಸಮಂಜಸವಾಗಿ ಇನ್ನೂ ಬೇಕಾದಷ್ಟು ಪದ್ಯಗಳು. ಅವನು ಪ್ರತಿಜ್ಞೆ ಮಾಡ್ತಾನೆ, ಕರ್ಣ ಮಾತಾಡಿದಾಗ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ, ನಾನು ನನ್ನ ಬಾಣವನ್ನು ಹೇಗೆ ಬಿಡ್ತೀನಿ ಅಂದರೆ, ಅರ್ಜುನನ ರಥದ ಮೇಲೆ, ಅದು ಸಾಮಾನ್ಯ ರಥ ಅಲ್ಲ, ಕೃಷ್ಣ ಇರ್ತಾನೆ, ನಾನು ಬಿಟ್ಟ ಬಾಣ ಆ ರಥಕ್ಕೆ ತಾಕಿ ಪಶ್ಚಿಮ ದಿಕ್ಕಿಗೆ 1,000 ಗಾವುಗ ಹಿಂದಿಂದಕ್ಕೆ ಹೋಗ್ಬಿಡ್ಬೇಕು. ಕೃಷ್ಣನಿಗೆ ತಡ್ಕೊಳಕ್ಕಾಗಲ್ಲ, ಅರ್ಜುನ ಹಿಡ್ಕೊ ಅಂತಾನೆ ಮಾಡಿಬಿಡ್ತಾನೆ. ಆ ಯುದ್ಧದಲ್ಲಿ ಆ ಪ್ರಸಂಗವೂ ಇದೆ. ಒಂದು ಸಲ ಕೋಪ ಬಂದು ಏನು ಮಾಡ್ತಾನೆ, ಹೊಡಿತಾನೆ ಬಾಣ. ಆಮೇಲೆ ಕೃಷ್ಣ ಇಳಿದು ಬಂದು ಅವನಿಗೆ ನಮಿಸಿ ದೊಡ್ಡವನಾದದ್ದರಿಂದ ಆ ಒಂದು ಪ್ರಸಂಗ ಕೂಡ ಬರುತ್ತೆ. ಅಷ್ಟು ದೊಡ್ಡವನು ಭೀಷ್ಮ. ಆದ್ದರಿಂದನೇ ಪಂಪ ಅತ್ಯುನ್ನತಿಯುಳ್ಳ ಮನಸ್ಸಿಂದು ಉದ್ಭವಂ ಅಂತ ಹೇಳಿ ಹೇಳಿದರು. ಮಾನೀಯರೇ, ನನ್ನ ಈ ಮಾತುಗಳನ್ನು ಈ ಚುಚ್ಚುತ್ತಿರುವ ಚಳಿಯೊಳಗೆ ನೀವು ಒಳಗೆ ಅಫ್ಕೋರ್ಸ್ ಬೆಚ್ಚಗಿತ್ತು ಕೇಳಿ ನನಗೆ ಒಂದು ನಿಜವಾಗಿಯೂ ಸಂತೋಷವನ್ನು ಉಂಟು ಮಾಡಿದ್ದೀವಿ. ನಮಸ್ಕಾರ. ಮುಂದಿನ 2ನೇ ಕಂತು ಅವರು ಅನೌನ್ಸ್ ಮಾಡ್ತಾರೆ. ಡಿಸೆಂಬರ್ವರೆಗೂ ಇರೋಲ್ಲ, ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ. ಬಂದಮೇಲೆ ಬಿಟ್ಕೊಳ್ಳೋ ಇದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತ ಆನಂದ ಸಭಾಪತಿಗಳು